ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ಜೂನ್ 30ನೇ ತಾರೀಕಿನಿಂದ SIR ಪ್ರಕ್ರಿಯೆ ಆರಂಭವಾಗಿದೆ. BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಫಾರ್ಮನ್ನು ಕೊಟ್ಟು ಅದನ್ನು ಫಿಲಪ್ ಮಾಡಿ ಆ ಮೂಲಕ ತಮ್ಮ ಮತದ ಗುರುತನ್ನು, ತಮ್ಮ ಮತವನ್ನು ಉಳಿಸಿಕೊಳ್ಳಿ ಅಂಥೇಳಿ ತಮಗೆಲ್ಲ ಡೀಟೇಲ್ಸ್, ಅದ್ರ ಜೊತೆಗೆ ಅದರ ಮಾಹಿತಿ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೊಟ್ಟು ಅದರ ಗಂಭೀರತೆಯನ್ನು ತಿಳಿಸ್ತಾ ಇದ್ದಾರೆ. ಸದ್ಯ 10 ಗೊಂದಲಗಳಿದ್ದಾವೆ, ಲೋಪದೋಷಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಗುಂಪು ಗುಂಪಾಗಿ SIR ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಇದೆ. ಹಾಗಾದರೆ ಈ SIR ಪ್ರಕ್ರಿಯೆ ಎಷ್ಟು ಅಗತ್ಯ, ಹೇಗಾಗುತ್ತೆ ಇದು, SIR ಪ್ರಕ್ರಿಯೆಗೆ ಒಳಪಡುವುದರಿಂದ ಮುಂದೇನು, ಇದೆಲ್ಲದರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ SIR ತಜ್ಞರಾಗಿರುವ PG ಭಟ್ ಅವರಿದ್ದಾರೆ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಧನ್ಯವಾದ. PG ಭಟ್ ಅವರೇ, SIR ಪ್ರಕ್ರಿಯೆ ಒಂದು ರಾಜ್ಯದ ಮಟ್ಟಿಗೆ ಎಷ್ಟು ಅಗತ್ಯ? SIR ಪ್ರಕ್ರಿಯೆ ಇಡೀ ದೇಶಕ್ಕೆ ಬಹಳ ಅಗತ್ಯ. ಯಾಕಂದರೆ ಈಗಿರೋ ಮತಪಟ್ಟಿಗಳಲ್ಲಿ ತುಂಬ ಕುಂದುಕೊರತೆಗಳಿವೆ. ಇದು ಹಲವಾರು ದಶಕಗಳಿಂದ ಸೇರಿಕೊಂಡ ಕೊಳಚೆ. ಕಳೆದ ಬಾರಿ SIR ಆಗಿದ್ದು 24 ವರ್ಷ ಹಿಂದೆ. ಆವಾಗ ಈಗಿನ ತಂತ್ರಜ್ಞಾನ ಇರಲಿಲ್ಲ, ಈಗಿನ ಸವಲತ್ತುಗಳಿರಲಿಲ್ಲ, ಈಗಿನ ಒಂದು ಜನತೆಯ ಸ್ಪಂದನ ಇರಲಿಲ್ಲ, ಬೇರೆ ಥರ ಇತ್ತು. ಹೌದು, ಅದು ಸರಿಯಾಗಿ ಆಗಿದ್ದರೂ ಕೂಡ 24 ವರ್ಷಗಳಲ್ಲಿ ಮುಖ್ಯವಾಗಿ ಪಟ್ಟಣ ಪ್ರದೇಶಗಳಲ್ಲಿ, ಅರ್ಬನ್ ಏರಿಯಾಸ್, ಮತಪಟ್ಟಿಗಳು ತುಂಬ ಕೊಳಚೆ ಸೇರಿಕೊಂಡಿವೆ. ಅದರಲ್ಲಿ ಕೊಳಚೆ ಅಂದರೆ ಯಾರು ಇರಬೇಕೋ ಅವರು ಇಲ್ಲ, ಯಾರು ಇರಬಾರ್ದೋ ಅವರಿದ್ದಾರೆ. ಉದಾಹರಣೆಗೆ ಬೆಂಗಳೂರಲ್ಲಿ ಪ್ರತಿ ಸಾರಿನೂ ದೊಡ್ಡದಾಗಿ ಮಾತಾಡ್ತಾರೆ, 54% ಮಾತ್ರ ಮತ ಹಾಕಿದ್ದಾರೆ. ಪ್ರತಿ ಸಾರಿನೂ ನಾನು ಹೇಳ್ತೇನೆ, ನೀವು 54 ಅಂತ ನೀವು ಹೇಳಿದರೆ ನನಗೆ ಸಂತೋಷ, ಅದು 70 ನನಗೆ ಗೊಂದಲ ಆಗ್ತಿತ್ತು. ಯಾಕಂದರೆ ಅಷ್ಟು ಮಂದಿ ಯಾರು ಇರಬಾರ್ದು ಅವರ ಹೆಸರುಗಳಿವೆ ಮತಪಟ್ಟಿಗಳಲ್ಲಿ. ಇದು ಹೊಸದೇನಲ್ಲ, ಇದು ವೋಟ್ ಚೋರಿಯಿಂದ ಫೈಂಡ್ ಔಟ್ ಮಾಡಿದ ವಿಷಯ ಅಲ್ಲ. ಕಡಿಮೆ ಪಕ್ಷ ಕಳೆದ 18 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಮತಪಟ್ಟಿಯ ಅವಸ್ಥೆ, ಅವ್ಯವಸ್ಥೆ, ದುರ್ವ್ಯವಸ್ಥೆ. ಹೌದು. ಡುಪ್ಲಿಕೇಟ್ ಎಂಟ್ರೀಸ್. ಈಗ ಯಾವಾಗ ನೀವು ಮತಪಟ್ಟಿಯಿಂದ ಹೆಸರು ತೆಗೆದು ಹಾಕ್ಬೋದು, ಡಿಲೀಷನ್, ಕ್ಲೀನಿಂಗ್ ಆಪರೇಷನ್. ಅದಕ್ಕೆ ECI ಪ್ರಕಾರ ಕೊಟ್ಟಿರೋ ಕಾರಣಗಳು ERMSQ. ಇ ಅಂದರೆ ಎಕ್ಸ್ಪೈರ್ಡ್, ತೀರಿ ಹೋದ ಜನರು. ಈಗ ನಮ್ಮ ಬೀದಿಯಲ್ಲೇ ನಾವು ನೋಡಿದರೆ, ನನ್ನ ಅಕ್ಕಪಕ್ಕದ ಮನೆಗಳು 20 ಮನೆಗಳು ನೋಡಿದರೆ ಕಡಿಮೆ ಪಕ್ಷ 3-4 ಮಂದಿ ಇದ್ದಾರೆ ತೀರಿ ಹೋದವರು, ಅವರ ಹೆಸರುಗಳು ಇನ್ನೂ ಇವೆ. ಅದನ್ನು ಮತಪಟ್ಟಿಯಿಂದ ರದ್ದುಪಡಿಸಿಲ್ಲ. ನಮ್ಮ ರಾಜ್ಯದಲ್ಲಿ ಹೌದು 5,54,00,000 ಮತದಾರರ ಪಟ್ಟಿಯಲ್ಲಿ ಹೆಸರಿದೆ. ಹೌದು. ಅದರಲ್ಲಿ ಈಗ ಫಿಲ್ಟರ್ ಮಾಡ್ತಾ ಇದ್ದಾರೆ, ಅಥವಾ ಅದರ ಅಥೆಂಟಿಕ್ ಯಾರು ಏನು ಎತ್ತ ಅನ್ನೋದನ್ನು ಈಗ ಪತ್ತೆ ಹಚ್ತಾ ಇದ್ದಾರೆ. ಅದಕ್ಕೊಂದು SIR. ಹೌದು ಹೌದು. ಎಷ್ಟು ವರ್ಷಕ್ಕೊಮ್ಮೆ ಈ SIR ಪ್ರಕ್ರಿಯೆ ಆಗಬೇಕು? ಅದು ಎಷ್ಟು ವರ್ಷಕ್ಕೊಮ್ಮೆ ಆಗಬೇಕು ಅಂತ ಎಲ್ಲೂ ನಮೂದಿಸಿಲ್ಲ. ಈಗ ಆಗ್ತಾ ಇರೋದು 24 ವರ್ಷ ಆದಮೇಲೆ. ಹೌದು. ಎಲ್ಲೂ ಕಾನೂನು ಪ್ರಕಾರ ಅಥವಾ ಕಾನೂನಂತ ಅದಕ್ಕೇನಿಲ್ಲ, ಆದರೆ ECI ಡಾಕ್ಯುಮೆಂಟ್ಸ್ ಪ್ರಕಾರ ಅಲ್ಲಿ ಅವರು ತಿಳಿಸಿಲ್ಲ ಎಷ್ಟು ವರ್ಷಕ್ಕೊಮ್ಮೆ ಆಗಬೇಕು ಅಂತ ತಿಳಿಸಿಲ್ಲ. ಅದು ಕೇಂದ್ರ ಚುನಾವಣಾ ಆಯೋಗದ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರವಾ? ಹೌದು, ಅದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸೇರಿದ ವಿಚಾರ. ಅವರಿಗೆ ಯಾವಾಗ ಆಗತ್ತೋ ಹಲವಾರು ವಿಷಯಗಳು, ಹಲವಾರು ಪ್ರೋಗ್ರಾಮ್ಸ್ ನಡೀತಾ ಇರ್ತವೆ. ಯಾವ ಸಂದರ್ಭದಲ್ಲಿ SIR ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ? ಅವರಿಗೆ ಯಾವಾಗ ಅನಿಸುತ್ತೆ ಈ ಮತಪಟ್ಟಿಗಳಲ್ಲಿ ಅಥವಾ ಸೆಂಟ್ರಲ್ ಡೇಟಾಬೇಸಲ್ಲಿ ತುಂಬ ಕುಂದುಕೊರತೆಗಳಿವೆ, ಯಾವ ರೀತಿಯಲ್ಲಿ ಮತದಾರರು ಇರಬಾರ್ದಿತ್ತೋ ಅವರಿದ್ದಾರೆ, ಯಾರು ಇರಬೇಕಾಗಿತ್ತೋ ಅವರಿಲ್ಲ ಅಂತ ಅವ್ರಿಗೆ ಯಾವಾಗ ಅದನ್ನು SSR ಮೂಲಕ ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ, ಆವಾಗ SIR ಮಾಡಬಹುದು. SSR ಬಗ್ಗೆ ಮಾತನಾಡಲ ಸ್ವಲ್ಪ? ಪ್ಲೀಸ್. SSR ಇದೆ ಸ್ಪೆಷಲ್ ಸಮ್ಮರಿ ರಿವಿಷನ್ಸ್. ಇಟ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಕರೆಕ್ಟ್. ವರ್ಷಕ್ಕೊಮ್ಮೆ ಹೇಳ್ತಾರೆ SSR ಅಂತ, ಅದು ನಡೀತಾ ಇರುತ್ತೆ. SSR ಇಸ್ ಎ ಪುಷ್ ಆ್ಯಕ್ಟಿವಿಟಿ. ಸಾರ್ವಜನಿಕರು ಪುಷ್ ಮಾಡ್ತಾರೆ ECIಯನ್ನು.
ಈ ಥರ ಕುಂದುಕೊರತೆಗಳಿವೆ, ಅದನ್ನು ನೀವು ಸರಿಪಡಿಸಿ. ಕುಂದುಕೊರತೆಗಳಿವೆ ಅಂದರೆ ವರ್ಷದಲ್ಲಿ ಜನವರಿಯಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರಲ್ಲಿ 2 ಬಾರಿ ಮತಪಟ್ಟಿಗಳನ್ನು ಸಾಮಾನ್ಯ ಪರಿಷ್ಕರಣೆ ಅದು. ಒಂದು ನಿಮಿಷ, ಇಲ್ಲಿ 2 ಡಾಕ್ಯುಮೆಂಟ್ಸ್ ಇವೆ. ಕರೆಕ್ಟ್. ಒಂದು ಡಾಟಾಬೇಸ್ ಕಂಟಿನ್ಯೂಸ್ ಅಪ್ಡೇಷನ್ ಆಗ್ತಾ ಇರ್ತದೆ. ಸರಿ. ನೀವು ಬರ್ತೀರಾ, 18 ವರ್ಷ ಆಯಿತು, ನನ್ನನ್ನು ಮತಪಟ್ಟಿಗೆ ಸೇರಿಸಿ. ಹೌದು. ಮತ್ತೊಬ್ರು ಹೇಳ್ತಾರೆ ನನ್ನ ಆತ್ಮೀಯರು ಮೃತಪಟ್ಟರು, ಅವರ ಹೆಸರು ತೆಗೆದುಹಾಕಿ. ಮತ್ತೊಬ್ಬರು ಮನೆ ಬದಲಾಯಿಸಿ ಇಲ್ಲಿ ಬರ್ತಾರೆ, ಅವರ ಹೆಸರು ಸೇರಿಸಬೇಕಾಗತ್ತೆ. ದಿಸ್ ಚರ್ನ್, ದ ಡೈನಮಿಸಮ್ ಈಸ್ ನ್ಯಾಚುರಲ್ ಆ್ಯಂಡ್ ನಾರ್ಮಲ್. ಹೌದು. ಹಾಗೆ ವ್ಯತ್ಯಾಸಗಳಾದಾಗ ಅದನ್ನು ನಾವು ಸರಿಪಡಿಸೋದು. ಕ್ಲೇಮ್ಸ್ ಅಂದರೆ ನನ್ನ ಹೆಸರು ಇರಬೇಕಿತ್ತು, ಇಲ್ಲ. ಒಬ್ಜೆಕ್ಷನ್ಸ್ ಅಂದರೆ ಅದು ಸರಿಯಾಗಿಲ್ಲ, ಅದನ್ನು ಸರಿಪಡಿಸಬೇಕು. ಅಥವಾ ಒಂದೋ ಮಾಹಿತಿ ಸರಿ ಇಲ್ಲ, ಹೆಸರು ತಪ್ಪಾಗಿ ಬರೆದಿದ್ದೀರಾ, ರಿಲೇಟಿವ್ ತಪ್ಪಾಗಿ ಬರೆದಿದ್ದೀರಾ, ಅಥವಾ ಬದಲಾವಣೆ ಆಗಿದೆ, ವಿಳಾಸದಲ್ಲಿ ಬದಲಾವಣೆ ಆಗಿದೆ, ಆ ಥರದ್ದಕ್ಕೆಲ್ಲ ಒಬ್ಜೆಕ್ಷನ್ಸ್. ಈ ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ಸ್ ಕೂಡ ಕಂಟಿನ್ಯೂಸ್ ಪ್ರೊಸೆಸ್, ಇಡೀ ವರ್ಷ ನಡೀತಾ ಇರ್ಬೋದು. ಹೌದು. ಈ ಇಡೀ ವರ್ಷದಲ್ಲಿ ನಡೀತಾ ಈಗ ನಮ್ಮ ಡಾಟಾಬೇಸ್ ಏನಿದೆ, ಸೆಂಟ್ರಲ್ ಡಾಟಾಬೇಸ್, ಅದು ಪರಿಷ್ಕರಣೆ ಆಗ್ತಾ ಇರ್ತದೆ. ಆದರೆ ಆ ಡಾಟಾಬೇಸ್ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ನಮಗೆ ನೋಡಲಿಕ್ಕೆ ಸಿಗೋದು ಅದರದ್ದೊಂದು ಸ್ಟ್ಯಾಟಿಕ್ ವ್ಯೂ ಆ್ಯಸ್ ಆಫ್ ಎ ಪರ್ಟಿಕ್ಯುಲರ್ ಡೇಟ್. ಅದರದ್ದೊಂದು ಇನ್ಸ್ಟೆನ್ಸ್ ನಮಗೆ ಸಿಗ್ತದೆ. ಕರೆಕ್ಟ್. ಅದು ವರ್ಷದಲ್ಲಿ 2 ಸಾರಿ ಕಡ್ಡಾಯವಾಗಿ ಅದನ್ನು ಡಾಕ್ಯುಮೆಂಟ್ ಥರ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತಾರೆ. ಅಂದರೆ ಇಟ್ ಈಸ್ ಅವೈಲೇಬಲ್ ಟು ದ ಹೋಲ್ ವರ್ಲ್ಡ್. ಪ್ರಪಂಚದಲ್ಲಿ ಯಾರು ಬೇಕಾದರೂ ನೋಡ್ಬೋದು ಅದನ್ನು. ಪಬ್ಲಿಕ್ ಡೊಮೈನಲ್ಲಿ ಇಟ್ ಈಸ್ ಎ ಪಬ್ಲಿಕ್ ಡೊಮೈನ್ ಡಾಕ್ಯುಮೆಂಟ್. ಅದರ ಕುಂದುಕೊರತೆಗಳ ಬಗ್ಗೆ ಈಗ ಮಾತಾಡೋದು ಬೇಡ. ಕರೆಕ್ಟ್. ಅದೇ ಚುನಾವಣಾ ವರ್ಷಗಳಲ್ಲಿ 4 ಸರ್ತಿ 5 ಸರ್ತಿ ಮಾಡಿದ್ದು ಇದೆ ಕರ್ನಾಟಕದಲ್ಲೇನೆ. ಯಾಕಂದರೆ ನಾವೊಂದಷ್ಟು ನೋಂದಾಯಿಸ್ತೇವೆ, ಅದರ ಹೆಸರು ಬಂತೋ ಇಲ್ಲೋ ನಮಗೆ ಕೂಡಲೇ ಗೊತ್ತಾಗಬೇಕು ಚುನಾವಣೆ ಹತ್ತಿರ ಬಂದಾಗ. ಕರೆಕ್ಟ್. ಸಾಮಾನ್ಯ ಚುನಾವಣೆ ಇಲ್ಲದ ವರ್ಷಗಳಲ್ಲಿ ನಮ್ಗೆ ಅಷ್ಟೊಂದು ಗೊಂದಲ ಇಲ್ಲ. ಚುನಾವಣೆ ಇದ್ದಲ್ಲಿ ಅದು ಸರಿಯಾಗಿದೆಯೋ ಇಲ್ವೋ ಅಂತ ನೋಡ್ತಾ ಇರಬೇಕಾಗಿದೆ. ಅದರ ಅಗತ್ಯತೆ ಏನು ಅಂತ ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಚುನಾವಣಾ ವರ್ಷಗಳಿಗೆ ಗೊತ್ತಾಗುತ್ತೆ. ಹಾಗೆ ವರ್ಷಕ್ಕೆ 2 ಸಾರಿ ಅವರು ಅದನ್ನು ಪ್ರಕಟಿಸಿದಾಗ ಇಟ್ ಈಸ್ ಓಪನ್ ಫಾರ್ ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ಸ್. ಅಂದರೆ ನಾವು ಅದರಲ್ಲಿರೋ ನ್ಯೂನತೆಗಳನ್ನು ಅವರಿಗೆ ಹೇಳ್ಬೋದು. ಅದು ಪುಷ್ ಆಕ್ಟಿವಿಟಿ. ಕರೆಕ್ಟ್. ಅವರಾಗೆ ಬಂದು ನೋಡೋದಿಲ್ಲ. ಇದಲ್ಲದೆ ಬೂತ್ ಲೆವೆಲ್ ಆಫೀಸರ್, ದ ಲೋವೆಸ್ಟ್ ಲೆವೆಲ್ ಅಥಾರಿಟಿ ಇನ್ ದ ಎಲೆಕ್ಷನ್ ಕಮಿಷನ್, ಅವರು ಮನೆಗಳಿಗೆ BLO ಅವರು ಬಂದು ಪರೀಕ್ಷೆ ನಡೆಸಬೇಕು ಅಂತ ಪುಸ್ತಕದಲ್ಲಿದೆ. ಅದು ಆಗೋದಿಲ್ಲ. ಎಲ್ಲೋ ಒಂದು ಡ್ರೈವ್ ಮಾಡಿದರೆ ಬೇರೆ ವಿಷಯ, ಅದು ಆಗೋದಿಲ್ಲ. ಇದಕ್ಕೆ SSR ಅಂತಾರೆ, ಸ್ಪೆಷಲ್ ಸಮ್ಮರಿ ರಿವಿಷನ್. ರಿವಿಷನ್ ಅನ್ನೋದು ಸಮ್ಮರಿ. ಇದರಿಂದಾಗಿ ಏನಾಗುತ್ತೆ, ಈಗ ನಮ್ಮ ಬೀದಿಯಲ್ಲಿ ನಮ್ಮ ಮುಂದಿನಲ್ಲಿ 2 ಮನೆಗಳು ಅವರು ಮಾರಿಬಿಟ್ಟು ಬೇರೆ ಕಡೆ ಹೋದರು. ಆ ಮನೆಗಳನ್ನು ಉರುಳಿಸಿ ಹೊಸ ಮನೆಗಳನ್ನು ಕಟ್ತಾ ಇದ್ದಾರೆ. ಈಗ 2 ಮನೆಗಳಲ್ಲಿ 8 ವೋಟ್ಸ್ ಇದ್ದವು. ನಮ್ಮ ಮತಪಟ್ಟಿಯಲ್ಲಿ ನೋಡಿದರೆ ಆ 8 ವೋಟ್ ಇನ್ನೂ ಇವೆ. ಅವರು ಹೊಸ ಜಾಗಕ್ಕೆ ಹೋಗಿ ಅಲ್ಲಿ ಮತಪಟ್ಟಿಗೆ ತಮ್ಮನ್ನು ಸೇರಿಸ್ಕೊಂಡಿರ್ಬೋದು. ಸೇರಿಸ್ಕೊಂಡಿದ್ದಾರೋ ಇಲ್ಲೋ ನಾನು ವಿಚಾರಿಸಲಿಕ್ಕೆ ಹೋಗಲಿಲ್ಲ. ಅದರ 8 ವೋಟು ಇಲ್ಲಿ ಇಲ್ಲ. ಈಗ PG ಭಟ್ ಅವರೇ, ಒಂದು ಸ್ಥಳದಲ್ಲಿದ್ದು, ಒಂದು ಪ್ರದೇಶದಲ್ಲಿದ್ದು, ಅಲ್ಲಿಂದ ಅವರು ಮತ್ತೊಂದು ಪ್ರದೇಶಕ್ಕೆ ಹೋಗಿ, ಹೌದು, ಇಲ್ಲಿಯೂ ಅವರು ತಮ್ಮ ಮತ ನೋಂದಣಿಯನ್ನು ಮಾಡಿಕೊಂಡಿದ್ದು, ಹೌದು, ಇನ್ನೊಂದು ಜಾಗದಲ್ಲಿ ಹೋಗಿ ಅಲ್ಲೂ ಕೂಡ ಮತ ನೋಂದಣಿ ಆಗಿದ್ದಾಗ, ಹೌದು, 5 ವೋಟ್ ಅಲ್ಲಿಗೆ ಹೋಯ್ತು ಅಂತ ಹೇಳಿ, ಆದರೆ ಇಲ್ಲ 5 ವೋಟ್. ಹೌದು. ಆಗ ಹೇಗೆ? ಅದೇ ನಾನು ಹೇಳ್ತಾ ಇರೋದು ಡುಪ್ಲಿಕೇಟ್ ಎಂಟ್ರಿ. ಈಗ 54% ಟರ್ನ್ಔಟ್ ಇದ್ದಾಗ ಅದು 75 ಅಲ್ಲ ಅಂತ ನನಗೆ ಖುಷಿ. ಯಾಕಂದರೆ ಈ ಡುಪ್ಲಿಕೇಟ್ ವೋಟಿಂಗ್ ಆಗಿಲ್ಲ, ಅದರ ದುರುಪಯೋಗ ಪಡಿಸಿಲ್ಲ. ಅದೇನಾಗಿದೆ ಅಷ್ಟೇ ಆಗಿದೆ ಅಂತ ಸಾಮಾನ್ಯ, ಹೆಚ್ಚು ಕಡಿಮೆ. ನಾನೆಲ್ಲ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಇನ್ವೆಸ್ಟಿಗೇಷನ್ ಪ್ರಕಾರ 54 ಅಂದರೆ ಸಾಮಾನ್ಯ 70-75ರಷ್ಟು ಮತ ಚಲಾವಣೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅದು ಹೇಗೆ ನಾನು ಲೆಕ್ಕ ಹಾಕಿದ್ದೇನೆ ನಾನು EC ಅವರಿಗೂ ತಿಳಿಸಿದ್ದೇನೆ. ಕರೆಕ್ಟ್. ಈಗ ಏನಾಗ್ತದೆ ಅಂದರೆ, ಇದೇ ವಿಷಯ ಮುಗಿಸೋದಕ್ಕೋಸ್ಕರ ಈ 2 ಮನೆಯವರು ಹೊಸ ಜಾಗಕ್ಕೆ ಹೋದಾಗ ಫಾರ್ಮ್ 6 ಫಿಲಪ್ ಮಾಡ್ತಾರೆ. ಅದರಲ್ಲಿ ಹೊಸದಾಗಿ ರೆಕಾರ್ಡ್ ಮಾಡ್ತಾರೆ ಅಲ್ಲಿ. ಇದು ಮುಖ್ಯ. ಯಾಕಂದರೆ ಈಗ ನಮ್ಮ ಮತಪಟ್ಟಿ ಅಂದರೆ ಇಟ್ಸ್ ಎ ಜಿಯೋಗ್ರಫಿಕಲ್ ಲಿಮಿಟ್.
ಈಗ ನಮ್ಮ ಪ್ರತಿನಿಧಿದ್ರೆ ಇಲ್ಲಿ ಮಾರ್ಗ ಸರಿ ಇಲ್ಲ, ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ಇಲ್ಲಿ ನೀರು ಬರ್ತಾ ಇಲ್ಲ, ಅದೆಲ್ಲ ನೋಡ್ಕೊಳ್ಳೋದು ನಮ್ಮ ಪ್ರತಿನಿಧಿ ಈ ಏರಿಯಾಗೆ. ಹೌದು, ಅಲ್ಲಿಗೆ ಸೀಮಿತವಾಗಿದೆ. ಈಗ ನನ್ನ ಹಳ್ಳಿಯಲ್ಲಿ ನನ್ನ ಮನೆ ಇದೆ, ಅದು ನನ್ನ ಅಜ್ಜನ ಆಸ್ತಿ, ಅಲ್ಲೇ ನನ್ನ ಮತ ಆಗೋದಿಲ್ಲ. ಇದಕ್ಕೆ ಇಟ್ ಇಸ್ ಎ ಅಡ್ರೆಸ್ ವಿಚ್ ಇಸ್ ದ ಕರೆಂಟ್ ಅಡ್ರೆಸ್. ನೀವು ಎಲ್ಲಿ ವಾಸವಾಗಿದ್ದು, ದೀಪದ ಕಂಬದ ಕೆಳಗಿರ್ಬೋದು, ಮಾರ್ಗದ ಬದಿಯಲ್ಲಿರ್ಬೋದು, ಅಶ್ವತ್ಥ ಮರದ ಕೆಳಗೆ, ಎಲ್ಲಿ ಇದ್ರೂ ಕೂಡ ನಿಮ್ಮ ವಿಳಾಸ ಯಾವುದಿದೆ ಆ ಕ್ಷೇತ್ರಕ್ಕೆ ಒಂದು ಜಾಗ್ರಫಿಕಲ್ ಲಿಮಿಟ್ ಇದೆ. ಅದಕ್ಕೆ ನೀವು ಒಳಪಟ್ಟಿರ್ತೀರಿ. ನಿಮ್ಮ ಮತಪಟ್ಟಿಯಲ್ಲಿರೋ ವಿಳಾಸ ಅಲ್ಲೇ ಇರಬೇಕು. ಇಲ್ಲ ನನ್ನ ವಿಳಾಸ ಅಲ್ಲಿದೆ ಅಥವಾ ನಾನು ಇರೋದು ಇಲ್ಲಿ ಅಂತಾದರೆ ಗೊಂದಲ ಆಗ್ತದೆ. ಕರೆಕ್ಟ್. ಪಿ ಜಿ ಭಟ್ ಅವರೇ, ನಾನು ಒಂದು ಪ್ರದೇಶದಲ್ಲಿದ್ದೆ, ಹೌದು, ಈಗ ಇನ್ನೊಂದು ಪ್ರದೇಶಕ್ಕೆ ಹೋದೆ. ಹೌದು, ನಾನು ವಲಸೆ ಹೋದಂಥ ಪ್ರದೇಶದಲ್ಲಿ ನಾನು ಮತಪಟ್ಟಿ ಅಥವಾ ನಾನು ನನ್ನ ವೋಟರ್ ಐ ಡಿಯನ್ನು ಮಾಡಿಕೊಂಡಿಲ್ಲ. ಹೀಗಿರುವಾಗ ಏನು ಮಾಡ್ಲಿಕ್ಕೆ ಸಾಧ್ಯ? ಬಹಳ ಮುಖ್ಯ ಪ್ರಶ್ನೆ. ಹಾಗಿರುವಾಗ ತುಂಬ ಜನ ಅಂದ್ಕೊಳ್ತಾರೆ, ಈ ಚುನಾವಣೆ ಆದಾಗ ನಾನು ಅಲ್ಲಿ ಹೋಗಿ ವೋಟ್ ಮಾಡಿಬಿಡ್ತೇನೆ ಅಂತ. ಹೌದು, ನಾನು ಮೊದಲೆಲ್ಲಿದ್ದೆ ಅಲ್ಲಿ ಹೋಗಿ ವೋಟ್ ಮಾಡಿಬಿಡ್ತೇನೆ. ಅದು ತಪ್ಪು. 2-3 ಕಾರಣಕ್ಕೋಸ್ಕರ. ಒಂದು, ನಾವು ಮೊದಲೇ ಹೇಳಿದ ಹಾಗೆ, ಒಂದು ಪ್ರದೇಶಕ್ಕೆ ಸೀಮಿತವಾಗಿರೋದು. ನಿಮ್ಮ ಈ MLA ಮತ್ತು ಆ MLA ಅವರ ವ್ಯಾಪ್ತಿಗೆ ಬರೋ ಪ್ರದೇಶಗಳು ಬೇರೆ. ಹೌದು, ಅದು ಬಿಟ್ಟರು ಕೂಡ. ಕರೆಕ್ಟ್. ಈಗ BLOs ಬಂದು ತಪಾಸಣೆ ಮಾಡ್ಬೋದು, ಯಾವಾಗ ಬೇಕಾದರೂ ತಪಾಸಣೆ ಮಾಡ್ಬೋದು. ಸಿಗೋದಿಲ್ಲ ಆವಾಗ ನೀವಿಲ್ಲಿರೋದಿಲ್ಲ. ಇರೋದಿಲ್ಲ, ಆವಾಗ ನಿಮ್ಮ ಹೆಸರನ್ನು ತೆಗೆದುಹಾಕ್ಬೋದು. ನೀವು ಇನ್ನೊಮ್ಮೆ ಬಂದು ನನ್ನಲ್ಲಿ ಗುರುತಿನ ಚೀಟಿ, ನಾನು ಹೇಗೆ ವೋಟ್ ಹಾಕಿ, ನೀವು ಇಲ್ಲಿ ಇರಲಿಲ್ಲ. ಕಾನೂನು ಪ್ರಕಾರ ನೀವಲ್ಲಿ ಇಲ್ಲದೆ ಇದ್ದರೆ ಅವರು 15 ದಿನ ನೋಟಿಸ್ ಕೊಡ್ಬೋದು. ನೀವು ಸಿಗದೇ ಇದ್ದರೆ ನಿಮ್ಮ ಮನೆ ಮುಂದೆ ಒಂದು ಚೀಟಿ ಅಂಟಿಸಿ ಹೋಗ್ಬೋದು. ಹೌದು, ಬಂದು ಹಾಜರಾಗಿ. ನಿಮಗೆ ಗೊತ್ತೇ ಇರೋದಿಲ್ಲ, ಆ ನೋಟಿಸ್ ಬಂದು ನಿಮ್ಗೆ ಗೊತ್ತಿರೋದಿಲ್ಲ, ನಿಮ್ಮ ಹೆಸರು ತೆಗೆದು ಹಾಕ್ಬೋದು ಅವರು ಕಾನೂನು ಪ್ರಕಾರ. ಮತ್ತೆ ಒಂದಕ್ಕಿಂತ ಜಾಸ್ತಿ ಮತ ಇರೋದು ಕಾನೂನು ಬಾಹಿರ. ಹೌದು, ಈವರೆಗೆ ಯಾರಿಗೂ ಅದಕ್ಕೋಸ್ಕರ ಕಾನೂನು ಪ್ರಕಾರ ಏನು ಆ್ಯಕ್ಷನ್ ತಗೊಂಡಿಲ್ಲ. ಅದಕ್ಕೆ ಕಾರಣ ಬೇರೆ, ಅದಕ್ಕೆ ಬರೋಣ. ಈಗ ಏನಾಗ್ತದೆ ಅಂದರೆ, ಒಂದು, ನಾವು ಹೊಸ ಪ್ರದೇಶಕ್ಕೆ ಹೋದಾಗ ಅಲ್ಲಿ ನೋಂದಾಯಿಸಬೇಕಿರೋದು. ಅದಕ್ಕೆ ಕೆಲವು ಸಂಶಯ ಬರ್ತದೆ. ಈಗ ವಿದ್ಯಾರ್ಥಿಗಳಾಗಿ ಬರ್ತಾರೆ, ಹೌದು, ಎಜುಕೇಶನ್ ಪರ್ಪಸ್ ಇಂದ ಹೋಗ್ತಾರೆ, ವಲಸೆ ಕಾರ್ಮಿಕರು ಹೋಗ್ತಾರೆ, ಆನಂತರ ಉದ್ಯೋಗದ ನಿಮಿತ್ತ ಹೋಗ್ತಾರೆ. ಹೌದು, ಅಂತ ಸಮಯದಲ್ಲಿ ಏನು ಮಾಡಬೇಕು? ಹೌದು, ಅಂಥ ಸಮಯದಲ್ಲಿ ಸರಿಯಾದ ಉತ್ತರ ಇಲ್ಲ. ಎಲೆಕ್ಷನ್ ಕಮಿಷನ್ಗೂ ಸರಿಯಾದ ಉತ್ತರ ಇಲ್ಲ. ಈಗ ನಾವೇ ನಮ್ಮ ಮೂಲ ಉಡುಪಿ, ಹೌದು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹೌದು, ಹೀಗಿರುವಾಗ ಏನು ಮಾಡಬೇಕು? ಇಂಥದ್ದೇ ಪ್ರಶ್ನೆ ಹಲವರಲ್ಲಿರುತ್ತೆ. ಸರಿ, ಈಗ ಇದು ಕರೆಂಟ್ ಅಡ್ರೆಸ್, ಅಲ್ಲಿ ನಾವು ಇರಬೇಕು. ಹೌದು, ಉದಾಹರಣೆಗಳ ಮೂಲಕ ಹೇಳ್ತೇನೆ ನಾನು. ಈಗ ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ಗೆ ಬರ್ತಾರೆ. ಹೌದು, 3 ವರ್ಷ ಆದರೂ ಇರ್ತಾರೆ. ಹೌದು, ನಾನು ಕಾಲೇಜಿಗೆ ಹೋಗಿ ತುಂಬ ಕಾಲೇಜುಗಳಿಗೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಒಂದು ಸರ್ಟಿಫಿಕೇಟ್ ತಗೊಂಡು, ದಿಸ್ ಪರ್ಸನ್ ಈಸ್ ಎ ಬೋನಫೈಡ್ ಸ್ಟೂಡೆಂಟ್ ಆಫ್ ದಿಸ್ ಕಾಲೇಜ್ ಲಿವಿಂಗ್ ಇನ್ ದ ಹಾಸ್ಟೆಲ್ ಅಂತ ಕೊಟ್ಬಿಟ್ಟು ಅವರನ್ನು ಇಲ್ಲಿ ರಿಜಿಸ್ಟರ್ ಮಾಡಿಸಿದ್ದೇವೆ. ನಾನಿರುವಂಥ ಜಾಗದಲ್ಲಿ, ಬೆಂಗಳೂರಲ್ಲಿ. ಈಗ ಬೆಂಗಳೂರು ಕಾಲೇಜ್ ಇದ್ದರೆ ಅಲ್ಲಿ ಹಳ್ಳಿಯಲ್ಲೋ ಇನ್ನೊಂದು ಪಟ್ಟಣದಲ್ಲೋ ಇದ್ದರೆ ಅದನ್ನು ತೆಗೆದುಬಿಡಿ. ಆ ಪ್ರಕ್ರಿಯೆಗೆ ಮತ್ತೆ ಬರೋಣ, ತೆಗೆಯೋ ಪ್ರಕ್ರಿಯೆಗೆ ಮತ್ತೆ ಬರೋಣ. ಈಗ ನೀವಿಲ್ಲಿ ಉದ್ಯೋಗದಲ್ಲಿದ್ದೀರಾ. ಹೌದು, ಉಡುಪಿಯಲ್ಲಿ ನಿಮ್ಮ ಹಳೆ ಮನೆ ಇರ್ಬೋದು, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಇರಬಹುದು. ಆದರೆ ನಿಮ್ಮ ಕ್ಷೇತ್ರ, ನಿಮ್ಮ ಉದ್ಯೋಗ ಕ್ಷೇತ್ರ ಇಲ್ಲಿ. ಹೌದು, ನಿಮಗೆ ಹೆಚ್ಚು ಕಡಿಮೆ ಏನಾದರೂ ಸಹಾಯ ಬೇಕಿದ್ರೆ, ಏನಾದರೂ ಸವಲತ್ತು ಬೇಕಿದ್ರೆ ಯಾರು ಮಾಡೋದು? ಅಲ್ಲಿನ ಮೇಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ತಾನೆ. ನಾನಿರುವಂಥ ಕಾರ್ಯಕ್ಷೇತ್ರ, ಇಲ್ಲಿನ MLA, ಇಲ್ಲಿನ MP, ಇಲ್ಲಿನ ಕೋಆಪರೇಟರ್ ಬೇಕು ತಾನೆ. ಹೌದು, ಆದ ಕಾರಣ ನಿಮ್ಮ ವ್ಯಾಪ್ತಿ ಎಲ್ಲಿ ನೀವು ಇದ್ದೀರಾ, ಸಾಮಾನ್ಯವಾಗಿ ಇಲ್ಲಿದ್ದೀರಾ, ಅಲ್ಲಿಂದೇ ಬೇಕು ಹೊರತು ಮೊದಲಿಂದ ಹಾಕಬಾರ್ದು. ಈಗ ಮೊದಲಿಂದ ನೀವು ಹಾಕಿದ್ರೆ, ಇಲ್ಲ ಅಲ್ಲೇ ಇರ್ತೇನೆ ಅಂದರೆ ಅಲ್ಲಿ BLO ಬಂದು ಇನ್ಸ್ಪೆಕ್ಟ್ ಮಾಡಿದರೆ ನಿಮ್ಮ ಅಪ್ಪ ಅಮ್ಮ ಹೇಳ್ಬೋದು, ಇಲ್ಲ ನಮ್ಮ ಮಗ ಬೆಂಗಳೂರಲ್ಲಿದ್ದಾರೆ ಕೆಲಸದಲ್ಲಿ, ನಿಮ್ಮ ಹೆಸರನ್ನು ತೆಗೆದಾಕೋ ಅಧಿಕಾರ ಅವರಿಗಿದೆ. ಓಕೆ, ಅಲ್ಲಿಂದ. ಯಾಕಂದರೆ ನೀವು ಅಲ್ಲಿನ ರೆಸಿಡೆಂಟ್ ಅಲ್ಲ. ಹೆಸರನ್ನು ತೆಗೆದುಹಾಕುವಂಥ ಅಧಿಕಾರ, ಹೌದು, ಬೂತ್ ಮಟ್ಟದ ಅಧಿಕಾರಿಗಳು ಅವರು ರೆಕಮೆಂಡ್ ಮಾಡ್ತಾರೆ. BLOಗಳು ರೆಕಮೆಂಡ್ ಮಾಡ್ತಾರೆ, ಇಂಥವರು ಇಲ್ಲ. ಹೌದು, 15 ದಿನ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ನೀವಿಲ್ಲ, ನಾನು ಇಲ್ಲೇ ಇರೋದು ಅಂತ ಪ್ರೂವ್ ಮಾಡಿದ್ರೆ ಮಾಡಿ. ಆದರೆ ಇಲ್ಲೂ ಇದ್ದು ಅಲ್ಲೂ ಇದ್ದರೆ ಅದು ಅಪರಾಧ. ಇಟ್ಕೊಳ್ಬಹುದು. ಅದೇ ನಾನು ಹೇಳಿದ್ದಕ್ಕೆ ಸರಿಯಾದ ಉತ್ತರ ಇಲ್ಲ. ನೀವು 30 ದಿನಕ್ಕೋಸ್ಕರ ಬರ್ತೀರಾ, 3 ತಿಂಗಳಿಗೋಸ್ಕರ ಬರ್ತೀರಾ,
ಪ್ರತಿ ಸಾರಿನೂ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ. ಈಗ ಮತ್ತೊಂದು ಉದಾಹರಣೆ ಕೊಟ್ಟರೆ, ಇದು ಟ್ರಾನ್ಸ್ಫರೇಬಲ್ ಜಾಬ್. ಈಗ ದರ್ ಆರ್ ಸ್ಪೆಷಲ್ ಫಾರ್ಮ್ಸ್, ಏರ್ಫೋರ್ಸ್ ಅಂದರೆ ಡಿಫೆನ್ಸ್ ಸರ್ವಿಸಸ್, ಪೊಲೀಸ್ ಫೋರ್ಸ್, ಅಥವಾ ತುಂಬಾ ಟ್ರಾನ್ಸ್ಫರ್ ಆಗೋ ಕೆಲಸಗಳಿಗೆ ಪೋಸ್ಟಲ್ ಬ್ಯಾಲೆಟ್ ಇದೆ. ಹೌದು, ಅದು ಬೇರೆ, ನಿಮಗೆ ಪೋಸ್ಟಲ್ ಬ್ಯಾಲೆಟ್ ಅನ್ವಯಿಸೋದಿಲ್ಲ. ಆದರೆ ನಿಮಗೀಗ ನೀವು ಬೆಂಗಳೂರಲ್ಲಿದ್ದೀರಾ, ನೀವು 2 ತಿಂಗಳು 3 ತಿಂಗಳಿಗೆ ಮೈಸೂರಿಗೆ ಹೋಗ್ತೀರಾ. ಪ್ರತಿ ಸಾರಿನೂ ಬದಲಾಯಿಸೋದಕ್ಕೆ ಇಟ್ಸ್ ನಾಟ್ ಪ್ರಾಕ್ಟಿಕಲ್. ಹೌದು, ಆಗೋದಿಲ್ಲ. ಹೌದು. ನಾನು ಒಂದು ಸೇಲ್ಸ್ ಮ್ಯಾನ್ ಆಗಿರ್ತೀನಿ. ಹೌದು, ಬೆಂಗಳೂರಲ್ಲಿ ಸೇಲ್ಸ್ ಮುಗೀತು. ಹೌದು, ಮೈಸೂರು ಆಯಿತು, ಹೌದು, ಬೆಳಗಾವಿ ಆಯಿತು, ರಾಯಚೂರು ಆಯಿತು. ಇಲ್ಲಿ ಇಟ್ಕೊಳ್ಬಹುದು. ಆದರೆ ಅದನ್ನು ಸಂಪರ್ಕದಲ್ಲಿ ಇಟ್ಕೊಂಡು ಆ ಸ್ಪೆಷಲ್ ಇನ್ಸ್ಪೆಕ್ಷನ್ ಬಹಳ ಕಡಿಮೆ ಆಗೋದು. ಅದೇನಾದ್ರು ಆದರೆ ನಿಮ್ಮ ಹೆಸರು ತೆಗೆದುಹಾಕುವ ಅಧಿಕಾರ ಡಿಪಾರ್ಟ್ಮೆಂಟ್ಗೆ ಇದೆ. ನಿಮ್ಮ ಮನೆಯವರಿದ್ದರೆ ಪರವಾಗಿಲ್ಲ. ಅಂದರೆ ಯಾವ ಮಾಹಿತಿಯೂ ಇಲ್ಲದೆ, ನೀವಿಲ್ಲಿರೋದಕ್ಕೆ ಯಾವ ಕುರುಹು ಇಲ್ಲದೆ ಇದ್ದರೆ ನಿಮ್ಮ ಹೆಸರನ್ನು ತೆಗೆದುಹಾಕ್ತಾರೆ. ಒಂದು ಬಾರಿ SIR ಪ್ರಕ್ರಿಯೆಗೆ ನಾನು ಒಳಪಡದೇ ಇದ್ದರೆ ವಾಟ್ ನೆಕ್ಸ್ಟ್? ನನಗೆ ಮತ ಹಾಕುವಂಥ ಯಾವುದೇ ಅಧಿಕಾರ ಇರೋದಿಲ್ಲ. ಇಲ್ಲ, ಏನಿಲ್ಲ. ಆ ಥರ ಭಯ ಯಾರಿಗೂ ಬೇಕಾಗಿಲ್ಲ. ಈಗ SSR ಬಗ್ಗೆ ಒಂದೆರಡು ಮಾತಾಡ್ತೇನೆ, ಮತ್ತೆ SIRಗೆ ಬರೋಣ. 5 ನಿಮಿಷ. ನೀವು ಹೊಸ ಜಾಗಕ್ಕೆ ಬಂದು, ಈಗ ನಿಮ್ಮದು ಉಡುಪಿಯಲ್ಲಿ ಇತ್ತು ಅಂತ ಅಂದ್ಕೊಳ್ಳೋಣ. ನೀವು ಬೆಂಗಳೂರಿಗೆ ಬಂದಾಗ ರಿಜಿಸ್ಟರ್ ಮಾಡಬೇಕಾದಾಗ ಅದರಲ್ಲಿ ಒಂದು ಕಾಲಮ್ ಇದೆ, ಫಾರ್ಮ್ 6 ಅಂತ ಮತ್ತೆ ಮತ್ತೆ ಬರ್ತದೆ. ನನ್ನ ಹೆಸರು ಈ ಮತಪಟ್ಟಿಯಲ್ಲಿ ಮೊದಲು ಈಗ ಇದೆ ಅಂತ ನೀವು ಕೊಡಬೇಕು. ಕೊಡದೇ ಇದ್ದರೆ ನಿಮ್ಮ ಅಪರಾಧ. ಅದು ಕೊಟ್ಟ ಮೇಲೆ ಅಲ್ಲಿಂದ ತೆಗೆದುಹಾಕೋದು, ರದ್ದುಪಡಿಸೋದು ಡಿಪಾರ್ಟ್ಮೆಂಟಿನ ಕೆಲಸ. ಇಲ್ಲಿನ ಯಾರು ಅಲ್ಲಿನ ಯಾರಿಗೆ ತಿಳಿಸಿ ನಿಮ್ಮ ಹೆಸರನ್ನು ಉಡುಪಿಯಿಂದ ತೆಗೆದುಹಾಕಬೇಕು. ಅದು ಅವರು ಮಾಡ್ತಾ ಇಲ್ಲ. ಅದು ಮಾಡದೇ ಇರೋ ಕಾರಣ, ಹೆಚ್ಚಾಗಿ ಮಾಡ್ತಾ ಇಲ್ಲ, ಅದು ಮಾಡದೇ ಇರೋ ಕಾರಣ ಈ ಥರ ಜಾಗದಿಂದ ಜಾಗಕ್ಕೆ ಹೋಗುವರದ್ದು ಡೂಪ್ಲಿಕೇಟ್ ಎಂಟ್ರೀಸ್ ಸಾಕಷ್ಟಿವೆ. SIR ಯಾಕೆ ಬೇಕು ಅಂತ ಕೇಳಿದ್ರಲ್ಲ, ಅದಕ್ಕೊಂದು ಪೂರಕ ಉತ್ತರ ಆಯಿತು. ಉದಾಹರಣೆಗೆ ನಾನು ಹೇಳ್ತೇನೆ, ಅದೊಂದಾಯಿತು ಡೂಪ್ಲಿಕೇಟ್ ಎಂಟ್ರಿಗೆ ಕಾರಣ. ಮತ್ತೊಂದು ಕಾರಣ ಏನಂದರೆ, ನಮ್ಮದೇ ದುರಾಸೆನೋ ನಿರಾಸೆನೋ ನಾನ್ ಇನ್ವಾಲ್ವ್ಮೆಂಟ್. ನನಗೆ ಗೊತ್ತಿರೋ ಮನೆಗಳಲ್ಲೇನೆ 7 ಮಂದಿ ವೋಟರ್ಸ್ ಇದ್ದಾರೆ. ಆ 7 ಮಂದಿ ವೋಟರ್ಸಲ್ಲಿ 3 ಮಂದಿ ಕಳೆದ 15 ವರ್ಷದಿಂದ ಇಲ್ಲ ಆ ಮನೆಯಲ್ಲಿ. ಅವರ ಹೆಸರನ್ನು ಇವರು ತೆಗೆದು ಹಾಕಿಸಿಲ್ಲ. ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಯಾಕಂದರೆ ಅವ್ರು ಇರೋ ಜಾಗ ನಂಗೆ ಗೊತ್ತು. ನಾನು ಅಲ್ಲಿ ಹೋಗಿ ನೋಡಿದರೆ ಅವ್ರ ಹೆಸರು ಅಲ್ಲೂ ಇವೆ ಇಲ್ಲೂ ಇವೆ. ಇದು ಗೊತ್ತಿದೆ, ಆದರೆ ಅದರ ಬಗ್ಗೆ ಕಾಳಜಿ ತಗೊಂಡಿಲ್ಲ. ಉದ್ದೇಶಪೂರ್ವಕ ಮೋಸ ಮಾಡಬೇಕು, ತಪ್ಪು ಮಾಡಬೇಕಂತಲ್ಲ, ಆದರೆ ಸಾಕಷ್ಟು ಹೌದು, ಅದರ ಬಗ್ಗೆ ಸ್ಪಂದನೆ ಇಲ್ಲ. ಹೌದು, ನೆಗ್ಲಿಜೆನ್ಸ್. ಆ ಮನೆ ಮಾರಿದ್ದು, ಮನೆ ಉರುಳಿಸಿದ್ದು ಅದು ಹೇಳಿದೆ. ಮತ್ತೊಂದು ಡೂಪ್ಲಿಕೇಟ್ ಎಂಟ್ರೀಸ್ ಏನಾಗುತ್ತೆ ಅಂದರೆ ತಪ್ಪುಗಳಿಂದ, ಡಾಟಾ ಎಂಟ್ರಿ ತಪ್ಪುಗಳಿಂದ. ಈಗ ಕಡಿಮೆ ಆಗಿದೆ, ಮೊದಲು ಸಾಕಷ್ಟು ಆಗ್ತಾ ಇತ್ತು. ಹೌದು, ಒಂದು ಫಾರ್ಮ್ ಇದ್ದರೆ ಅದನ್ನು 2 ಸಾರಿ 3 ಸಾರಿ ಮತ್ತೆ ಮತ್ತೆ ಎಂಟರ್ ಮಾಡ್ತಿರ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಕೆಲವು ವರ್ಷ ಹಿಂದೆ ನಾನು 2010ರಲ್ಲಿ ನೋಡಿದಾಗ ನಂದನ್ ನೀಲಕಣಿಯವರ ಮಗಳ ಹೆಸರಲ್ಲಿ 4 ವೋಟ್ ಇತ್ತು. ಅವರೇನಾದರೂ ಈ ಥರ ತುಚ್ಛ ಕೆಲಸ ಕಳೀತಾರ? ಅವರ ಬಗ್ಗೆ ಎಲ್ಲ ದೇಶಕ್ಕೆ, ಪ್ರಪಂಚಕ್ಕೆ ಅವರ ಬಗ್ಗೆ ಗೌರವ ಇದೆ. ಅವರು ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹೇಗಾಯಿತು? ಡಾಟಾ ಎಂಟ್ರಿ ಎರರ್, ಪೂವರ್ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಸರಿಯಾಗಿದ್ದರೆ ಏನೂ ಗೊಂದಲ ಇಲ್ಲ. ನಂದನ್ ನೀಲಕಣಿ ಅವರ ಹೆಸರು 7 ಸಾರಿ ಇದೆ ಆ ಮತಪಟ್ಟಿಯಲ್ಲಿ. 7 ಸಾರಿ ಅದರ ಸ್ಪೆಲ್ಲಿಂಗ್ ಬೇರೆ ಬೇರೆ ಇದೆ. ಒಂದು ಕಡೆ ನೀಲಾಥಾನಿ, ಒಂದು ಕಡೆ ನೀಲ್ಕಾನಿ, ಒಂದು ಕಡೆ ಅದು ಇದು ಏನೇನೋ ಇವೆ. ಅವರೇ ವೋಟರ್ ಆಗಿದ್ದಾಗ ಒಂದು ಸ್ಪೆಲ್ಲಿಂಗು. ಅದಕ್ಕೆ ಜವಾಬ್ದಾರಿ ಯಾರು? ಜವಾಬ್ದಾರಿ ಇಲೆಕ್ಷನ್ ಕಮಿಷನ್ ಓವರಾಲ್. ಅದನ್ನು ಕಾರ್ಯಗತ ಮಾಡೋದು ಲೋಕಲ್. ಇದಕ್ಕೆಲ್ಲ ಸಾಫ್ಟ್ವೇರ್ ಸೊಲ್ಯೂಷನ್ ಕಷ್ಟ ಇಲ್ಲ. ಅದು ಎಷ್ಟು ಸಾರಿ ಹೇಳಿದರೂ ಕೂಡ ಈಸೆ ಅದನ್ನು ಒಪ್ಕೊಳ್ಳೋದಿಲ್ಲ. ಇಲ್ಲಿದೆ ಸಾಫ್ಟ್ವೇರ್, ತಗೊಳ್ಳಿ ನನ್ನ ಸಾಫ್ಟ್ವೇರ್ ಮಾಡಿ, ನನಗೇನು ದುಡ್ಡು ಬೇಕಾಗಿಲ್ಲ ಅದಕ್ಕೆ. ಇಲ್ಲ, ವಿ ನೋ ವಾಟ್ ಇಸ್ ಅವರ್ ಪ್ರಾಬ್ಲಮ್, ವಿ ನೋ ಹೌ ಟು ಸಾಲ್ವ್ ಇಟ್. ಸ್ಟ್ಯಾಂಡರ್ಡ್ ಆನ್ಸರ್. ಅಂದರೆ ಅದಕ್ಕೆ ನಾನು ಹೇಳಿದ್ದು, ಈ ರಾಹುಲ್ ಗಾಂಧಿ ಅವರು ಮತ್ತೆ ವೋಟ್ ಚೋರಿ ಮಾಡೋದಕ್ಕಿಂತ ಪ್ರೊಪಗಂಡ 15 ವರ್ಷ ಮೊದಲೇ ಈ ತೊಂದರೆಗಳಿವೆ. ಇದು ಹೊಸದೇನಲ್ಲ. ಕರೆಕ್ಟ್. ಸೊ ಈಗ SIR ಯಾಕೆ ಬೇಕು ಅದಕ್ಕೆ ಪ್ರಶ್ನೆ ನಡೀತಾ ಇದೆ. ಒಂದು ಡೂಪ್ಲಿಕೇಟ್ ವೋಟರ್ಸ್. ಹೌದು. ಒಬ್ಬರು MLA
KR ಪುರಂ, ಪದ್ಮಾವತಿ ಅಂತ ಅವರ ಹೆಂಡತಿ ಹೆಸರು, 3 ವೋಟ್. ಒಂದಲ್ಲಿ 18 ವರ್ಷ, ಒಂದಲ್ಲಿ 48 ವರ್ಷ, ಒಂದಲ್ಲಿ 40 ವರ್ಷ. ಹೇಗದು ಡಾಟಾ ಎಂಟ್ರಿ ಪ್ರಾಬ್ಲಮ್? ಹೇಗೆ ಅಂದರೆ ಅದನ್ನು ಆಗೋದನ್ನೇ ತಡಿಬಹುದಿತ್ತು. ಆದಮೇಲೆ ಕೂಡ ಅದನ್ನು ನಾನು ಮನೆಯಲ್ಲಿ ಕೂತ್ಕೊಂಡು ಒಬ್ಬಂಟಿಗೆ ಅದನ್ನು ಡಿಟೆಕ್ಟ್ ಮಾಡಬೇಕಾದ್ರೆ ಇವರು ಇಡೀ ಆರ್ಮಿ ಇದೆ, ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅವ್ರಿಗೆ ಆಗೋದಿಲ್ವಾ? ನಾನು ನನ್ನದೇ ಸಾಫ್ಟ್ವೇರ್ ಡೆವಲಪ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ದಿನ ರಾತ್ರಿ ಕೆಲಸ ಮಾಡಿ ಇದನ್ನು ಕಂಡು ಹಿಡಿದು ರಿಪೋರ್ಟ್ ಮಾಡಲಿಕ್ಕೆ ನಂಗಾದರೆ ಇವರಿಗಾಗೋದಿಲ್ಲ. ಏನಾಗ್ತದೆ ಅಂದರೆ ಇದೊಂಥರ ಎರೋಗೆನ್ಸ್ ಅಂತಾರಲ್ಲ, ಸೀಪ್ಡ್ ಇನ್ ಟು ದ ಆರ್ಗನೈಸೇಷನ್ ಎಂಡ್ ಟು ಎಂಡ್. ಇಡೀ ವ್ಯವಸ್ಥೆ ಅದರ ಮೇಲೆ ನಿಂತಿದೆ. ಅಂದರೆ ನಾನು ನೋಡಿರೋ ಪ್ರಕಾರ ನನಗೆ ಸ್ವಲ್ಪ ಕಹಿ ಅನುಭವ ಇರೋ ಕಾರಣ ನಾನು ಈ ಥರ ಹೇಳ್ತಿರ್ಬೋದು. ಒಳ್ಳೆ ಕೆಲಸ ನಡೀತಾ ಇದೆ, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನನಗೆ ಅಲ್ಲಿಂದಾನು ಕೆಲವು ಅಧಿಕಾರಿಗಳು ತುಂಬ ಸಹಕಾರ ಸಿಕ್ಕಿದೆ, ತುಂಬ ಪ್ರೋತ್ಸಾಹ ಸಿಕ್ಕಿದೆ, ಈ ಸೇಯಿಂದಲೂ ಕೂಡ. ಆದರೆ ಓವರಾಲ್ ನೋಡಿದರೆ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಸಿಗತ್ತೆ, ಅವರಿಗೆ ಪ್ರಮೋಷನ್ ಸಿಗ್ತದೆ. ಎಲ್ಲರದ್ದು ತಪ್ಪನ್ನು ಅಡಗಿಸಿಡೋ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತಾನೇ ಇದೆ. ಎಸ್, ತಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೀರಿ SIR ಪ್ರಕ್ರಿಯೆಯನ್ನು. ಈಗ ಸುಮಾರು 16ನೇ ದಿನ ಇವತ್ತಿಗೆ. ಹೌದು, ಇಲ್ಲಿವರೆಗೂ ಕೂಡ ನಡೀತಾ ಇರುವಂಥ ಈ ಪ್ರಕ್ರಿಯೆ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಇದು ಇಲ್ಲಿ ಗೊಂದಲ, ಲೋಪದೋಷ ಅಥವಾ ಹಾಗಾಯಿತು ಹೀಗಾಯಿತು ಅನ್ನೋದೆಲ್ಲವೂ ಆರೋಪಗಳಿದೆ. ತಾವು ನೋಡಿದ ಹಾಗೆ ಹೇಗಿದೆ? ಇದರಲ್ಲಿ ಏನಾದರೂ ಗೊಂದಲ ಇದೆಯಾ, ಅಥವಾ ನಿಯಮ ಬಾಹಿರವಾಗಿ ನಡೀತಾ ಇದೆಯಾ, ಅಥವಾ ಪ್ರಕ್ರಿಯೆಗೆ ಲೋಪವಾಗಿ ನಡೆಯೋ ಥರ ಕಾಣಿಸ್ತಾ ಇದೆಯಾ? ನನಗೆ ನ್ಯೂಸ್ ರಿಪೋರ್ಟರ್ ಥರ ಅಥವಾ ಸೋಷಿಯಲ್ ವರ್ಕರ್ ಥರ ಬೀದಿ ಬೀದಿಗೆ ಹೋಗಿ ಮನೆ ಮನೆಗೆ ಹೋಗಿ ನೋಡೋ ಶಕ್ತಿ ಈಗ ಇಲ್ಲ. ಮಾಡಿದ್ದಿದೆ ಯಾವುದೋ ಪ್ರಕ್ರಿಯೆ ಅವರು ಎರಡು ನನಗೆ ಗೊತ್ತಿರೋದು ಯಾವ್ಯಾವುದು ನಮ್ಮ ಸುದ್ದಿ ಮಾಹಿತಿಗಳಿಂದ ಬರ್ತದೆ, ಯಾವುದರಿಂದ ಕೇಳಿ ಬರ್ತದ, ನನ್ನ ಗೆಳೆಯರಿಗೆ ನಾನು ಫೋನ್ ಮಾಡಿ ಕೇಳ್ತೇನೆ, ನನಗೆ ಗೊತ್ತಿಲ್ಲ. ಅಥವಾ ತಮ್ಮ ಅನುಭವಕ್ಕೆ ಬಂದ ಹಾಗೆ ಇದರ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ. ಆದರೆ ನನ್ನ ಅಭಿಪ್ರಾಯ ಬಯಸ್ಡ್ ಇರಬಹುದು. ಇದು ಪೂರ್ತಿ ಮಾಹಿತಿ ನನಗೆ ಕೊಡಲಿಕ್ಕೆ ಐ ಆಮ್ ನಾಟ್ ಕ್ವಾಲಿಫೈಡ್ ನಾವು, ಯಾಕಂದ್ರೆ ನಾನು ಆ ಕೆಲಸ ಮಾಡಿಲ್ಲ. ನಿಜ ನಿಜ. ನಾನು ಕೇರಳದಲ್ಲಿ ಕೆಲವು ಜನ ಫ್ರೆಂಡ್ಸ್ ಇದ್ದಾರೆ, ಗೆಳೆಯರಿದ್ದಾರೆ, ಅವರಿಗೆ ಫೋನ್ ಮಾಡಿ ಕೇಳಿದೆ. ತಮಿಳ್ನಾಡಲ್ಲಿ ಕೆಲವರಿದ್ದಾರೆ, ಬೆಂಗಳೂರಲ್ಲಿ ಕೆಲವರಿದ್ದಾರೆ. ನನಗೆ ಮಿಶ್ರ ಪ್ರತಿಕ್ರಿಯೆಗಳು ಬಂದಿವೆ. ಕೆಲವರು ಹೇಳಿದ್ದಾರೆ ನಮಗೆ ಯಾವ ರೀತಿ ಗೊಂದಲನೂ ಆಗಿಲ್ಲ, BLOಗಳಿಗೆ ಒಳ್ಳೆ ಮಾಹಿತಿ ಇತ್ತು, ಚೆನ್ನಾಗಿ ಮಾತಾಡಿಸಿದ್ರು, ಏನೂ ತೊಂದರೆ ಆಗಿಲ್ಲ ಅಂತ. ನಾವು ಪೂರ್ತಿ ಗೊಂದಲದಲ್ಲಿದ್ದೇವೆ, ಯಾವುದೂ ಸರಿ ನಡೀತಾ ಇಲ್ಲ ಅಂತ ಹೇಳಿದವರು ಇದ್ದಾರೆ. ನಾನು ಮಾತಾಡಿದವರೆಲ್ಲ ಒಳ್ಳೆ ವಿದ್ಯಾವಂತರು, MTech PhD ಮಾಡಿದವರು. ಕರೆಕ್ಟ್. ಅದ್ರ ಬಗ್ಗೆ ಅವರಿಗೆ ಅರಿವಿದೆ, ಅಂದರೆ ಅರಿವಿದೆ. ಆದರೆ ಇದರಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಿದ್ದು ಏನು ಅಂದರೆ, ಈ SIR ಬಗ್ಗೆ SIR ಆಗಿರೋದು ಈಗ 24 ವರ್ಷ ಆದಮೇಲೆ. ಹೌದು. ಈಗ ಇಲೆಕ್ಷನ್ ನಡೆದರೂ ಕೂಡ 5 ವರ್ಷದಲ್ಲಿ 3 ನಡೀಬಹುದು. MP ಅಂದರೆ ಜನರಲ್ ಎಲೆಕ್ಷನ್ಸ್, ಅಸೆಂಬ್ಲಿ ಎಲೆಕ್ಷನ್ಸ್, ಲೋಕಲ್ ಬಾಡಿ ಎಲೆಕ್ಷನ್ಸ್. ನಮಗೆ ಜಾಗೃತಿ ಬರೋದು ಇವಾಗ ಮಾತ್ರ, ಆವಾಗ ಮಾತ್ರ. ಉಳಿದ ಸಮಯದಲ್ಲಿ ನಾವು ಬೇರೆ ಕೆಲಸಗಳಿವೆ ನಮಗೆ. ನಮ್ಮ ವೋಟರ್ ಐ ಡಿ ಸರಿ ಇದೆಯಾ, ಇಲೆಕ್ಷನ್ ಪ್ರೊಸೆಸ್ ಸರಿ ಇದೆಯಾ, ಅದರಲ್ಲಿ ಏನು ತಪ್ಪು ದೋಷಗಳಿವೆ, ಏನು ನಡೀತಾ ಇದೆ, ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಯಾರಿಗೆ ಆಸಕ್ತಿ ಇದೆ, ಗಮನ ಇದೆ? ಇಲ್ಲ ತಾನೇ. ಈಗ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ನಾವು ವರ್ಷಕ್ಕೊಮ್ಮೆ ತುಂಬಿಸ್ತೇವೆ. ಉಳಿದ ಸಮಯದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೇವೆ. ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಮಾಡ್ಬೋದು, ನಾವೇನು ಮಾಡ್ತೇವೆ? ಅದು ಬಂದಾಗ ನಮಗೆ ಗೊಂದಲ ಆಗ್ತದೆ. ಅದನ್ನು ಆದಷ್ಟು ಸರಳಗೊಳಿಸಿ, ಆದಷ್ಟು ತೊಂದರೆಗಳಿಲ್ಲದ ಹಾಗೆ ಮಾಡಿ, ಅದನ್ನೊಂದು ಪೈಲಟ್ ಸ್ಟಡಿ ಮಾಡಿ, ಏನೇನು ತೊಂದರೆ ಅದನ್ನು ಆವಾಗ ಸರಿಪಡಿಸಿ ಮತ್ತೆ ದೇಶದಾದ್ಯಂತ ತರಬೇಕೇ ಹೊರತು ಪ್ರತಿ ಸಾರಿನೂ ಈ ಸೇವೆ ಮಾಡೋದಿದ್ದೇನೆ. ಅವ್ರು ಏನೋ ಒಂದು ಫಾರ್ಮಲ್ಲಿ ಡೆಲ್ಲಿಯಲ್ಲಿ ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೊಂಡು ಮಾಡಿಬಿಡ್ತಾರೆ, ಇಡೀ ದೇಶಕ್ಕೆ ಅದನ್ನು ತುರುಕ್ಬಿಡ್ತಾರೆ, ಉಳಿದವರಿಗೆ ಚಿತ್ರಹಿಂಸೆ ಮಾಡ್ತಾರೆ. ಪ್ರತಿ ಸಾರಿನೂ ಮಾಡಿದ್ದಾರೆ ಅವರು. ಇದು ಮೊದಲ ಬಾರಿ ಅಲ್ಲ, ಅವರ ಪ್ರೋಗ್ರಾಮ್ಸ್ ಎಲ್ಲ ನಡೆಯುತ್ತೆ. ಹಲವಾರು ಹೇಸಿಗೆ ವಿಷಯಗಳನ್ನು ನಾನು ಹೇಳೋಕ್ಕೆ ಮತ್ತೆ ಸಮಯ ಇದ್ದರೆ ಹೇಳ್ಬೋದು, ಅದೆಲ್ಲ ರೆಕಾರ್ಡಲ್ಲೇ ಒಂದು, ಏನು ಹೊಸ ವಿಷಯ ಏನಲ್ಲ. ಸೊ ನಿಮ್ಮ ಪ್ರಶ್ನೆಗೆ ಮತ್ತೆ ನಾನು ಕೇಳಿದಾಗ ಉದಾಹರಣೆಗೆ ನನ್ನ ತಂಗಿಗೆ ಕೇಳಿದೆ ಹೇಗೆ ನಡೀತು ಅಂತ. ಅವಳು BLO ತುಂಬ ಚೆನ್ನಾಗಿದ್ದರು. ನನಗೆ 2002ನೇ ಇಸವಿದ್ದು ರೆಕಾರ್ಡ್ ನೋಡಲಿಕ್ಕಾಗಲಿಲ್ಲ, ಅವರು ಸಹಾಯ ಮಾಡಿದರು, ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ನೋಡಿದರು,
ಚೆನ್ನಾಗಿ ನಡೀತು. ಹ್ಮ್ 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 ತಂಗಿ ಮಗನಿಗೆ ಕೇಳಿದೆ ಮೈಸೂರಲ್ಲಿ, ಏನೂ ಚೆನ್ನಾಗಿ ನಡೀತಾ ಇಲ್ಲ ಇಲ್ಲಿ, ಯಾವುದೂ ಸರಿ ಇಲ್ಲ. ಅವ್ರು ನಮ್ಮನ್ನು ಅವ್ರ ಆಫೀಸಿಗೆ ಕರಿತಾ ಇರೋರು, ಮನೆಗೆ ಬರೋದಿಲ್ಲ, ಹ್ಮ್ ಯಾವುದೂ ಸರಿ ನಡೀತಾ ಇಲ್ಲ ಅಂತ ಬಂತು. ಈಗ ಚುನಾವಣಾ ಆಯುಕ್ತರು ಹೇಳ್ತಾರೆ BLOಗಳು ಮನೆಗೇ ಬರಬೇಕು ಅಂತ ಹೇಳ್ತಾರೆ. ಹೌದು. ಮನೆಗೆ ಬಂದು ಅವರು ವೆರಿಫೈ ಮಾಡಬೇಕು ಅಂತ ಹೇಳ್ತಾರೆ. ಹೌದು. ಆದರೆ ಫೋನ್ ಮಾಡ್ತಾರೆ, ಕಚೇರಿಗೆ ಬಂದು ಫಾರ್ಮ್ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಇದು ಕಾನೂನು ಬಾಹಿರ ಅಲ್ವಾ? ಅದು ಕಾನೂನು ಬಾಹಿರ. 35 ಮಂದಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಕರ್ನಾಟಕದ ಚುನಾವಣಾಧಿಕಾರಿ ಹೇಳಿದರು. BLOಸ್ಗಳನ್ನು ಸಸ್ಪೆಂಡ್ ಮಾಡಿ ಏನು ಪ್ರಯೋಜನ? ಅದು ಗುಬ್ಬಚ್ಚಿ ಮೇಲೆ ಕಲ್ಲು ತೂರಿದ ಹಾಗೆ, ಬ್ರಹ್ಮಾಸ್ತ್ರ ಮಾಡಿದಾಗ. ಬ್ರಹ್ಮಾಸ್ತ್ರ ಅಲ್ಲಿ ಕಲ್ಲು ತೂರೋದಷ್ಟೇ, ಏನಿಲ್ಲ. ಅವರಿಗೆ ಬ್ರಹ್ಮಾಸ್ತ್ರ ಅಂದರೆ ಕೆಲಸ ಹೋಗಬೇಕು. ಅವರಿಗೆ ಇದು ಹೋದರೆ ಸಂತೋಷ. BLO ಕೆಲಸ ಮಾಡಲಿಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ಅವರಿಗೆ ವರ್ಷಕ್ಕೆ 12,000 ರೂಪಾಯಿ ಸಿಗ್ತದೆ ಇಡೀ ವರ್ಷಕ್ಕೆ. ಅದರ ಮೇಲೆ SRಗೋಸ್ಕರ ಮತ್ತೊಂದು 6,000 ರೂಪಾಯಿ ಕೊಡ್ತಾರೆ. ಈಗಿನ ಕಾಲದಲ್ಲಿ ಯಾರಿಗೆ ಬೇಕಲ್ಲ? ಆದರೆ ದೊಡ್ಡ ಜವಾಬ್ದಾರಿ ಅಲ್ವಾ? ದೊಡ್ಡ ಜವಾಬ್ದಾರಿ. ಅದರ ರೆಕಾರ್ಡ್ಸ್ ಪ್ರಕಾರ ಅವರಿಗೆ 29 ಜವಾಬ್ದಾರಿಗಳಿವೆ. ಒಬ್ಬ BLOಗೆ 29 ಜವಾಬ್ದಾರಿಗಳಿವೆ. ಆ ವಿಷಯ ಅವರಿಗೆ ಗೊತ್ತಿರೋದಿಲ್ಲ, ಅವರೇನೇನು ಮಾಡಬೇಕು ಅಂತ. ಆಸಕ್ತಿನೂ ಇರೋದಿಲ್ಲ, ಸಾಧ್ಯತೆಯೂ ಇಲ್ಲ ಅವರಿಗೆ ಮಾಡಲಿಕ್ಕೆ. ಅವರ ಮುಖ್ಯ ಕೆಲಸ ಬೇರೆ ಇರುತ್ತಲ್ಲ. ಇದು ಇನ್ ಎಡಿಷನ್ ಟು ದ ಮೇನ್ ವರ್ಕ್. ಈಗ ಒಂದು ತಿಂಗಳಿಗೆ ಅವರಿಗೆ ರಜೆ ಕೊಡ್ಬೋದು, ಶಾಲೆಯಿಂದ ಹೋಗಪ್ಪ BLO ಕೆಲಸ ಮಾಡು ಅಂತ. ಇದೊಂದು ಭಾಳ ಕ್ರೂಯಲ್ ಜೋಕ್ ಅಂತಾರಲ್ಲ, ಆ ಥರ ಆಗಿಬಿಟ್ಟಿದೆ BLO ಕೆಲಸ. ಆ ಪಟ್ಟಿಯಲ್ಲಿರೋರು ನಿಜವಾಗ್ಲೂ ಇರೋದಿಲ್ಲ. ಅವರ ಫೋನ್ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಫೋನ್ ಮಾಡಿದರೆ ಯಾವಾಗಲೂ ಇರೋದಿಲ್ಲ. ಹೊಸ ವಿಷಯ ಅಲ್ಲ ಇದು, ಗೊತ್ತಿರೋ ವಿಷಯ. ಒಮ್ಮೆ ಜನಾಗ್ರಹ ಕೂಡ ಒಂದು ಸರ್ವೆ ಮಾಡ್ತು ದೇಶದ ಹಲವಾರು ಕಡೆ. BLO ವ್ಯವಸ್ಥೆ ಸರಿ ಇಲ್ಲ ಅಂತ ಆವಾಗಲೂ ರಿಪೋರ್ಟ್ ಮಾಡ್ತು, ಇವಾಗಲೂ ಸರಿ ಇಲ್ಲ. ಇನ್ನೊಂದು ವಿಚಾರ ಸರ್, ಗುಂಪು ಗುಂಪಾಗಿ BLOಗಳು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದಾರೆ, ಇದು ಕೂಡ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ. ಕಾನೂನು ಬಾಹಿರ, ಮತ್ತು ಅದರಿಂದ ಕೆಲವು ತೊಂದರೆಗಳಿವೆ ಆ ಥರ ಮಾಡಿದರೆ. ಕರೆಕ್ಟ್. ಈಗ ಈ ಒಂದು ಬಾರಿ ಆ ಫಾರ್ಮ್ ಫಿಲಪ್ ಮಾಡಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು? ಅದಾದ ನಂತರ ಇದು ಹೇಗೆ ಪ್ರಕ್ರಿಯೆಗಳು ನಡೆಯುತ್ತೆ? ಫೈನಲಿ ಔಟ್ಪುಟ್ ಹೇಗೆ? ಎಷ್ಟು ದಿನ ಕಾಯಬೇಕು? ಅದಾದ ನಂತರ ನಮಗೆ ಎಸ್ ಇದು ನಂದು ಕರೆಕ್ಟ್ ಆಗಿದೆ ಅನ್ನೋದು ಯಾವಾಗ ಗೊತ್ತಾಗತ್ತೆ? ಬಹಳ ಬಹಳ ಮುಖ್ಯ ಪ್ರಶ್ನೆ ಇದು. ನೀವು ಈ CEO ಅಥವಾ EC ಸೈಟಿಗೆ ಹೋದರೆ ಅದರಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದಾರೆ, ಯಾವಾಗ ಏನಾಗಬೇಕು ಅಂತ. ಆನ್ಲೈನ್ ಇದೆ, ಎಸ್, ವಿಡಿಯೋನೂ ಇದೆ, ಆನ್ಲೈನೂ ಇದೆ. ಸೊ ಅದರ ಪ್ರಕಾರ ಕೆಲವು ತಾರೀಖುಗಳನ್ನು ಕೊಟ್ಟಿದ್ದಾರೆ, ಯಾವಾಗ ಏನು ನಡಿಬೇಕು ಅಂತ. ಜೂನ್ 30ಕ್ಕೆ ಶುರುವಾಯಿತು. ಹೌದು. ಈಗ ಮುಂದುವರಿಸೋದ್ರ ಬಗ್ಗೆ ತೀರ್ಮಾನ ಮಾಡಿದ್ದಾರೆ, ಮುಂದೆ ಹಾಕೋದ್ರ ಬಗ್ಗೆ, ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ. ಸೊ ಮೊದಲ ಹಂತದ ಬಗ್ಗೆ ಮಾತಾಡೋಣ, ಸ್ಟೆಪ್ ಬೈ ಸ್ಟೆಪ್ ಹೇಳೋಣ. ಮೊದಲನೇದು ಎನ್ಯುಮರೇಷನ್. ಫಾರ್ಮ್ ಕೊಡ್ತಾರೆ, ಈ ಥರ ಫಾರ್ಮ್ ನೀವು ಬೇಕಾದರೆ ತೋರಿಸಿ, ಇರಲಿ ವೀಕ್ಷಕರಿಗೆ ತೋರಿಸ್ಬೇಕಾದ್ರೆ ತೋರಿಸ್ಬೋದು. ಈ ಫಾರ್ಮ್ ಕೊಡ್ತಾರೆ, ಮನೆಗೆ ಬರಬೇಕು, BLOಗಳು ಮನೆಗೆ ಬಂದು ಕೊಡಬೇಕು ಕೊಡುವಂಥ ಫಾರ್ಮು. ಅದರಲ್ಲಿ ಈ ರೀತಿ ಎಲ್ಲ ಈ ಫಾರ್ಮಲ್ಲಿ ಮುಖ್ಯ ಇರುವುದೇನೆಂದರೆ, ಈಗಿನ ಮತಪಟ್ಟಿಯಿಂದ ಅಂದರೆ ಈಗಿನ ಡಾಟಾಬೇಸಿಂದ ನಮ್ಮ ಹೆಸರಿದ್ದರೆ ಈ ಫಾರ್ಮ್ ನಮಗೆ ಸಿಗ್ತದೆ. ಈಗಿನ ಮತಪಟ್ಟಿಯಲ್ಲಿ ನಮ್ಮ ಹೆಸರೇ ಇಲ್ದಿದ್ರೆ ಈ ಫಾರ್ಮ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಮೇಲೆ ಹೊಸ ಮತದಾರ ಆಗಿದ್ದಿದ್ರೆ ಎಮ್ಯುನರೇಷನ್ ಫಾರ್ಮ್ ಸಿಗೋದಿಲ್ಲ. ಮತದಾರರಾಗಿದ್ದರೆ ಸಿಗುತ್ತೆ, ಮತದಾರ ಆಗಿಲ್ಲದೆ ಇದ್ದರೆ ಸಿಗೋದಿಲ್ಲ. ಹೌದು. ಅಂದರೆ ಈಗ ಫಸ್ಟ್ ಅವರು ಈಗ 18 ವರ್ಷ ಆಗಿದೆ, ಅವರು ವೋಟರ್ ID ಗೆ ಅವ್ರ ಹೆಸರನ್ನು ಸೇರಿಸಬೇಕು ಅಥವಾ ಅವ್ರ ಮತದಾನ ಚೀಟಿ ಮಾಡಿಸ್ಬೇಕು. ಹಾಗಿರುವಾಗ ಏನು ಮಾಡಬೇಕು? ಅದು ಬರೋಣ. SR ಮುಗಿಸೋಣ, ಮತ್ತೆ ಅದಕ್ಕೆ ಬರೋಣ. ಕರೆಕ್ಟ್. ಈಗ SR ಅಂದರೆ ಆ ಸೆಂಟ್ರಲ್ ಡಾಟಾಬೇಸಲ್ಲಿ ಯಾರ್ಯಾರ ಹೆಸರಿದೆ, ಯಾರ್ಯಾರ ಮಾಹಿತಿ ಇದೆ, ಪ್ರತಿಯೊಬ್ಬನಿಗೂ ಈ ಫಾರ್ಮ್ ಸಿಗ್ತದೆ. ಹೌದು. ಅಲ್ಲಿ ನಮ್ಮ ಹೆಸರೇ ಇಲ್ದಿದ್ರೆ ಹೇಗೆ ಬರೋಕ್ಕೆ ಸಾಧ್ಯ? ಅದು ಕರೆಕ್ಟ್. ಅದಕ್ಕೇನು ಬೇಕಾಗಿಲ್ಲ. ನನಗೆ 18 ವರ್ಷ ಆಯಿತು, ಯಾಕೆ ನನ್ನ ಹೆಸರಿಲ್ಲ? ನಮಗೆ 18 ವರ್ಷ ಆಯಿತು ಅಂತ ಈ ಕೋಟಿಗಟ್ಟಲೆ ಜನರಲ್ಲಿ ಯಾರಿಗೆ ಗೊತ್ತಾಗ್ತದೆ? ಇದರಲ್ಲಿ ಮುಖ್ಯ ನೋಡಬೇಕಿರೋದೇನೆಂದರೆ, ಇಲ್ಲಿ ನಮ್ಮ ಮಾಹಿತಿ ಇರ್ತದೆ, ನಮ್ಮ ಹೆಸರು, ಜಿಲ್ಲೆ, ಕಾನ್ಸ್ಟಿಟ್ಯುಯೆನ್ಸಿ, ಇದು ಪಾರ್ಟ್ ನಂಬರ್, ನಮ್ಮ ಹೆಸರು, ಮನೆ ವಿಳಾಸ, ಅದೇ ಇದರದ್ದು ವಿಳಾಸ ಇದರಲ್ಲಿರೋದಿಲ್ಲ ಪೂರ್ತಿ.
ಈ ವಿವರಗಳು ಇರ್ತವೆ. ಹೌದು. ನಮ್ಮ ಮತಗಟ್ಟೆ ವಿವರ ಇರ್ತದೆ. ಇದು ನಮ್ಮ ಡಾಟಾಬೇಸಿಂದ ತೆಗೆದಿರೋದು. ಇದಿದ್ದರೆ ನಿಮ್ಮ ಹೆಸರು ಈಗ ಅಧಿಕೃತವಾಗಿ ಇದೆ. ಹೌದು. ಈಗ SIR ಇರೋದು ಯಾಕಂದರೆ ಮುಖ್ಯ ಉದ್ದೇಶ ಏನಂದರೆ ಈ ಮತಪಟ್ಟಿಯಲ್ಲಿ ಇರುವ ಹೆಸರುಗಳೆಲ್ಲ ಕಾನೂನು ಪ್ರಕಾರ ಇರಬೇಕೋ ಬೇಡವೋ ಅಂತ ನೋಡೋದು ಒಂದು ಅವಶ್ಯಕತೆ. ಅದು ಹೇಗೆ ನೋಡೋದು? ಈ ಫಾರ್ಮಲ್ಲಿ 2002ನೇ ಇಸವಿಯಲ್ಲಿ ನಿಮ್ಮ ಹೆಸರು ಇತ್ತು ಅಂತ ಆದರೆ ಇಟ್ ಈಸ್ ಮ್ಯಾಪ್ಡ್ ಅಂತಾರೆ. ಇದಕ್ಕೂ ಅದಕ್ಕೂ ತಾಳೆ ಹೊಂದತ್ತೆ. ನೀವು ಹೊಸದಾಗಿ ಸೇರಿದವರಲ್ಲ. ಈಗ ನಿಮ್ಮ 2002ನೇ ಇಸವಿಯಲ್ಲಿ ನಿಮಗೆ ಬಹುಶಃ ಮತ ಚಲಾಯಿಸುವ ಹಕ್ಕಿರಲಿಲ್ಲ. ಆಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನನ್ನ ವಿಷಯ ತಗೊಂಡ್ರೆ 2002ನೇ ಇಸವಿಯಲ್ಲಿ ನಾನು ಮತದಾರರಾಗಿದ್ದೆ. ಅದು ವಿಳಾಸ ಇದೆ ಪಟ್ಟಿಯಲ್ಲಿ. ನಾನು ಆ ವಿಷಯ ಇಲ್ಲಿ ಕೊಟ್ಬಿಟ್ಟು ಆವಾಗ ನಂದು ಜಿಲ್ಲೆ ಬ್ಯಾಂಗ್ಳೂರು ಅರ್ಬನ್ ಅಂತ ಇತ್ತು. ವಿಧಾನಸಭಾ ಕ್ಷೇತ್ರ ಉತ್ತರಹಳ್ಳಿ ಆಗಿತ್ತು. ಭಾಗ ಸಂಖ್ಯೆ 508 ಆಗಿತ್ತು. ನನ್ನ ಕ್ರಮ ಸಂಖ್ಯೆ 94 ಆಗಿತ್ತು. ಇದು ವೆಬ್ಸೈಟಲ್ಲಿದೆ, ನಾವು ಡೌನ್ಲೋಡ್ ಮಾಡಿ ನೋಡ್ಕೊಳ್ಬೋದು. ಅದರಲ್ಲಿ ಕಷ್ಟಗಳೇನಿವೆ, ಅದು ಗೊಂದಲಗಳಿವೆ, ಅದರಲ್ಲಿ ಅದು ಸರಳವಾಗಿಲ್ಲ. ಇದಿಷ್ಟು ನಾನು ತೋರಿಸಿ ಮತ್ತು ಈಗ ಇರೋ ನನ್ನ ವಿವರಗಳು ಇಲ್ಲಿ ಮೊದಲೇ ಕೊಟ್ಟಿದ್ದಾರೆ. ಅದು ತಾಳೆ ಆದರೆ ಮ್ಯಾಪಿಂಗ್ ಯುವರ್ ವೆರಿಫಿಕೇಷನ್ ಈಸ್ ಡನ್. ಮತಪಟ್ಟಿಯಿಂದ ನಿಮ್ಮ ಹೆಸರು ತೆಗೆದಾಕೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ವೆರಿಫೈಡ್. ಆದರೆ ನಿಮಗೆ 22ರಲ್ಲಿ ನೀವು ಮತದಾರರಾಗಿರಲಿಲ್ಲ. ಆಗಿರಲಿಲ್ಲ ಅಂತಾದರೆ ನಿಮ್ಮ ಅಪ್ಪ ಅಥವಾ ಅಮ್ಮನ ಹೆಸರು ಅಥವಾ ಪೋಷಕರ ಹೆಸರು, ಅವರ ಹೆಸರು ಇದ್ದಿರ್ಬೋದು. ಅದು ದೇಶದ ಎಲ್ಲೇ ಇರಲಿ, ಆ ವಿವರಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅವರು ಯಾವ ಜಿಲ್ಲೆಯಲ್ಲಿದ್ದರು, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದರು, ಅವರ ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಎಷ್ಟಿತ್ತು ಅದು ಮಾಡಿದರೆ ಎಗೇನ್ ಇಟ್ ಈಸ್ ಮ್ಯಾಪ್ಡ್. 2 ಮ್ಯಾಪ್ ಆಯ್ತಲ್ಲ. ಮ್ಯಾಪ್ ಆದಮೇಲೆ ಅದಕ್ಕೆ ಮತ್ತೇನೂ ರೆಕಾರ್ಡ್ ಬೇಕಾಗಿಲ್ಲ. ಇಟ್ ಈಸ್ ಕನ್ಫರ್ಮ್ಡ್. ಈಗ ನಿಮಗೆ ನಿಮ್ಮ ಅಪ್ಪ ಅಮ್ಮನ ವಿವರ ಸಿಗ್ತಾ ಇಲ್ಲ, ಅವ್ರು ಎಲ್ಲಿದ್ದರು, ಯಾವಾಗ ಹೇಗಿದ್ರು ಏನೂ ಗೊತ್ತಿಲ್ಲ, ಮ್ಯಾಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮ್ಯಾಪ್ ಮಾಡಲಿಕ್ಕೆ ಆಗ್ತಾ ಇಲ್ಲದೆ ಇದ್ದಾಗ ಇದಕ್ಕೂ ಸರಿಯಾದ ಉತ್ತರ ಯಾವ CO ಆಗಲಿ, CO ಅಂದರೆ ರಾಜ್ಯದ, ಕರ್ನಾಟಕ ರಾಜ್ಯದ ಚುನಾವಣಾಧಿಕಾರಿ ಅಥವಾ ಡೆಲ್ಲಿಯಲ್ಲಿರೋ ಮುಖ್ಯ ಚುನಾವಣಾಧಿಕಾರಿ, ಅವರು ಸರಿಯಾದ ಕ್ಲಾರಿಟಿ ಅದಕ್ಕೆ ಇನ್ನೂ ಕೊಟ್ಟಿಲ್ಲ. ಇದು ಇಲ್ದಿದ್ದಾಗ ಕೆಲವೊಮ್ಮೆ ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ, ಪಾಸ್ಪೋರ್ಟ್ ತೋರಿಸಿ, ಈ ವಿವರಗಳನ್ನೆಲ್ಲ ತೋರಿಸಿ ನೀವು ಇಲ್ಲಿ ಇದ್ದೀರಿ ಅಂತ ಒಂದು ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಅದೊಂಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ಇನ್ನೂ ಇದೆ. ಈಗ ಹೆಚ್ಚಿನ ಅಂಶ ನಾವು ಸುಲಭದ ದಾರಿ ಮುಗಿಸೋಣ, ಮತ್ತೆ ಕಷ್ಟದ ದಾರಿಗೆ ಮತ್ತೆ ಬರ್ಬೋದು. ಸುಲಭದ ದಾರಿ ಅಂದರೆ ಒಂದು, ನನ್ನ ಹೆಸರು 2002ನೇ ಇಸವಿಯಲ್ಲಿ ಇತ್ತು, ನನಗೆ ಅದು ಹುಡುಕಿ ನೋಡಲಿಕ್ಕೆ ಆಗ್ತಾ ಇದೆ. ಅಥವಾ ನಂದಿರಲಿಲ್ಲ, ಆದರೆ ನನ್ನ ಅಪ್ಪ ಅಮ್ಮ ಯಾರದೋ ಒಂದಿದೆ, ಅದು ನಾನು ಕೊಡಲಿಕ್ಕೆ ಆಗ್ತಾ ಇದೆ. ಮುಗೀತು ಕೆಲಸ, ಅಲ್ಲಿಗೆ ಮುಗೀತು. ಯಾವುದೇ ಕಾರಣಕ್ಕಾಗಿ ಆದರೂ ಕೂಡ ಅದು ನೀವು ಮನೆಯಲ್ಲೇ ಇರಲಿಲ್ಲ ಅಥವಾ ನೀವು ಯಾರೋ ನಿಧನರಾಗಿರ್ತಾರೆ ಮನೆಯವರು, ಆ ವಿವರ ಇದ್ದರೆ ಅವರದನ್ನು ಮಾರ್ಕ್ ಮಾಡಿ ರಿಪೋರ್ಟ್ ಮಾಡಬೇಕು. ಈ ಚೀಟಿಯಲ್ಲಿರೋರ ಹೆಸರು ಅವರು ತೀರಿ ಹೋಗಿದ್ದಾರೆ ಅಥವಾ ಸ್ಥಳಾಂತರಗೊಂಡಿದ್ದಾರೆ, ಅವರು ಈ ಮನೆಯಲ್ಲಿಲ್ಲ, ವಿಳಾಸ ಸರಿ ಇಲ್ಲ. ಮುಖ್ಯವಾಗಿ 5-6 ಕಾರಣಗಳಿವೆ ಹೆಸರು ತೆಗೆದಾಕಲಿಕ್ಕೆ. ಎಕ್ಸ್ಪೈರ್ಡ್, ಡುಪ್ಲಿಕೇಟೆಡ್ ಅಥವಾ ರಿಪೀಟೆಡ್, ಮಿಸ್ಸಿಂಗ್ ಅಂದರೆ ಈಗ ನೆರೆ ಬಂತು, ಅಲ್ಲಿ ಇದಕ್ಕೆ ಸಮುದ್ರದಲ್ಲಿ ದಾಳಿ ಆಯಿತು, ಒಬ್ಬ ವ್ಯಕ್ತಿ ಮಿಸ್ಸಿಂಗ್, ಅಂಥವರಿಗೂ ಓಟಿಲ್ಲಿರೋ ಅವಕಾಶ ಇಲ್ಲ. ಶಿಫ್ಟೆಡ್ ರೆಸಿಡೆನ್ಸ್, ಸ್ಥಳಾಂತರಗೊಂಡಿದ್ದಾರೆ, ಅಥವಾ ಡಿಸ್ಕ್ವಾಲಿಫೈಡ್, ಮೆಂಟಲಿ ಅನ್ಫಿಟ್. ಮತ್ತೊಂದು ಸೀರಿಯಸ್ ಕ್ರೈಮ್ಸ್. ಅದೆಲ್ಲ ಬಹಳ ದೊಡ್ಡ ಕಾರಣಗಳಾಗೋದಿಲ್ಲ ಪ್ರಾಕ್ಟಿಕಲಿ. ಮುಖ್ಯ ಕಾರಣಗಳಾಗೋದು ಡುಪ್ಲಿಕೇಶನ್, ಮತ್ತೊಂದು ಶಿಫ್ಟೆಡ್. ಈಗ ಮತದಾರರ ಪಟ್ಟಿಯಿಂದ ಅವರನ್ನು ತೆಗೆದು ಹಾಕೋದಕ್ಕೆ ಕಾರಣಗಳನ್ನು ನೀವು ಹೇಳ್ತಾ ಇದ್ದೀರಿ. ಹೌದು. ಈ ಕಾರಣಗಳು ಕಂಡು ಬಂದಲ್ಲಿ SIR ಅಲ್ಲಿ BLO ರೆಕಮೆಂಡ್ ಮಾಡ್ತಾರೆ. ಡಿಸಿಷನ್ ಮೇಕಿಂಗ್ BLO ಸಾಧ್ಯ ಇಲ್ಲ, ಅವರು ರೆಕಮೆಂಡ್ ಮಾಡ್ತಾರೆ. ಅವರ ಹತ್ರ ಇರೋದು ಈ ಪಟ್ಟಿ ಮಾತ್ರ. ಹೌದು, ಅವರು ರೆಕಮೆಂಡ್ ಮಾಡಿ ಅದನ್ನು ಸೂಪರ್ವಿಷನ್ ಮೆಥಡ್ ಇದೆ. ಡಿಲೀಟ್ ಮಾಡಬೇಕಾದ್ರೆ ಸೂಪರ್ವೈಸ್ ಮಾಡೋದಕ್ಕೆ ಮೆಥಡ್ ಇದೆ.
ಸೊ ಇದರಲ್ಲಿ ಬಂದಾಗ ಮತ್ತೆ ನಾವು ಅದಕ್ಕೆ ಬರಬಹುದು. ಒಂದು ಬಾರಿ ಮತಪಟ್ಟಿಯಿಂದ ನಮ್ಮ ಹೆಸರು ಡಿಲೀಟ್ ಆಯಿತು ಅನ್ನೋದಾದರೆ ಆತ ತನ್ನೆಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಂಡು ಮತ್ತೆ ಆತ ಕ್ಲೈಮ್ ಮಾಡೋದಾದರೆ ಸಾಧ್ಯ ಇದೆಯಾ? ಆಗ್ತಾನೇ ಇದೆ. ನಾನು ನಿಮಗೆ ಬೆಂಗಳೂರಿಂದ ಉದಾಹರಣೆ ಕೊಡ್ತೇನೆ. 2012ನೇ ಇಸವಿಯಲ್ಲಿ ಬೆಂಗಳೂರಲ್ಲಿ 65 ಲಕ್ಷ ಮಂದಿ ಮತದಾರರಿದ್ದರು. ಜೂನ್ ಜುಲೈನಲ್ಲಿ 8 ಲಕ್ಷ ಮಂದಿನ ತೆಗೆದುಹಾಕಿದ್ರು. ಎಲ್ರಿಗೂ ಕಾರಣ ಕೊಟ್ಟಿದ್ದು ಶಿಫ್ಟೆಡ್ ರೆಸಿಡೆನ್ಸ್. 8 ಲಕ್ಷ ಮಂದಿಗೆ, 65 ಲಕ್ಷ ಮಂದಿಯಲ್ಲಿ 8 ಲಕ್ಷ ಮಂದಿಗೆ ಡಿಲೀಟೆಡ್. ನಾನು ಪಟ್ಟಿ ನೋಡಿದೆ, ಇವರೆಲ್ಲ ನನ್ನ ಬೀದಿಯಲ್ಲಿ ಇರೋರದ್ದೆಲ್ಲ ತೆಗೆದುಹಾಕಿದ್ದಾರೆ. ದಿನ ಅವರನ್ನು ನೋಡ್ತೇನೆ. ಸಾಮಾನ್ಯ ಒಂದು 50 ಲೆಟರ್ ಬರೆದೆ ನಾನು ಎಲೆಕ್ಷನ್ ಕಮಿಷನ್ ಮತ್ತು ಸ್ಟೇಟ್ CEO ಚೀಫ್ ಎಲೆಕ್ಟರಲ್ ಆಫೀಸರ್ ಕರ್ನಾಟಕ. ಭೇಟಿಯಾದೆ, ಯಾವುದಕ್ಕೂ ಒಂದು ಹೆಜ್ಜೆ ಮುಂದೆ ಹಾಕಲಿಲ್ಲ. ಕೊನೆಗೆ ಸೆಪ್ಟೆಂಬರಲ್ಲಿ ನಾನು ಕೋರ್ಟಿಗೆ ಹೋದೆ, ಹೈಕೋರ್ಟ್ ಕರ್ನಾಟಕ. ಹೈಕೋರ್ಟ್ ಅವರನ್ನು ಕರೆದಾಗ ಅವರು 1 ಸಾರಿ 2 ಸಾರಿ ಬರಲಿಲ್ಲ. ಅವರು ಲಾಯರ್ ಬರಲಿಲ್ಲ, ಅವ್ರು ಬರಲಿಲ್ಲ, ಯಾರೂ ಬರಲಿಲ್ಲ. ECI ಡೆಲ್ಲಿ ಮತ್ತು ಕರ್ನಾಟಕದವರು. 3ನೇ ಬಾರಿ ಅವರು ಬಹಳ ಸ್ಟ್ರಿಕ್ಟಾಗಿ ಹೇಳಿದರು ಬರಬೇಕು. ನನ್ನ PIL ಅಲ್ಲಿ ಒಂದು 8 ಪೇಜಲ್ಲಿ ಒಂದು ಮುಖ್ಯ ಕಾರಣ ಇವರನ್ನು ಡಿಲೀಟ್ ಮಾಡಿರೋದು, ಮತ್ತು ಹಲವಾರು ಗೊಂದಲಗಳು, ಡುಪ್ಲಿಕೇಟ್ ಎಂಟ್ರೀಸ್, ಆ ಥರದ್ದೆಲ್ಲ, ಅದೆಲ್ಲ ನಾನು ಕೋಟ್ ಮಾಡಿ PIL ಹಾಕಿದ್ದೆ. ಕೋರ್ಟಲ್ಲಿ ಕೇಸ್ ಇದ್ದಾಗ ಅವರು ನನ್ನ ಹೆಸರು, ನನ್ನ ಹೆಂಡತಿ ಹೆಸರು, ನನ್ನ ಮಗಳ ಹೆಸರು ತೆಗೆದುಹಾಕಿದ್ರು. ಒಟ್ಟು 13,75,000 ಜನರ ಹೆಸರನ್ನು ತೆಗೆದುಹಾಕಿದ್ರು. ಇಲ್ಲೀಗಲ್ ಡಿಲೀಷನ್. ಅದೃಷ್ಟವಶಾತ್ ಡೆಲ್ಲಿಯಲ್ಲಿ ಡೆಪ್ಟಿ ಎಲೆಕ್ಷನ್ ಕಮಿಷನರ್ ಆಗಿದ್ದವರು ನನ್ನ ಮಾತನ್ನು ಅರ್ಥ ಮಾಡಿಕೊಂಡ್ರು. ಅವರು ನನಗೆ ಕೆಲವು ರೀತಿಯ ಓಪನ್ ಆಗಿ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದರು. ಒಂದು ಮೀಟಿಂಗ್ ಮಾಡಿದರು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಯಾರಿಗಾದರೂ ಏನಾದರೂ ಪಾಯಿಂಟ್ ಹೇಳಬೇಕಿದ್ರೆ ಒಂದು 200 ಜನ ಇದ್ದರು ಮೀಟಿಂಗಲ್ಲಿ. ನಾನು ಹೇಳಿದೆ, ನನ್ನ ಪಾಯಿಂಟ್ಸ್ ನಾನು ಕಳಿಸಿದ್ದೇನೆ, ಎಜೆಂಡಾದಲ್ಲಿದೆ, ಅದನ್ನು ಹೋಗೋಣ. 4 ಗಂಟೆ ಮೀಟಿಂಗಲ್ಲಿ ನನ್ನ ಪಾಯಿಂಟ್ಸ್ ಮಾತ್ರ ಚರ್ಚೆ ಆಯಿತು, ಉಳಿದವರಿಗೆ ಹೇಳಲಿಕ್ಕೇನೂ ಇರಲಿಲ್ಲ. ಕೊನೆಗೆ ನಾನು ಹೇಳಿದೆ, ಇದಕ್ಕೆಲ್ಲ ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ನಿಮ್ಮ ಸೈನ್ ಮಾಡಿ ಬೇಕು ನನಗೆ ಅಂತ. ಅದೃಷ್ಟವಶಾತ್ ಅದೇ ಡೆಪ್ಟಿ ಎಲೆಕ್ಷನ್ ಕಮಿಷನರ್ ಸೈನ್ ಮಾಡಿ ಕೊಡಿ ಅಂತ ಹೇಳಿದರು ಎಲೆಕ್ಷನ್ ಕಮಿಷನರ್ಗೆ, ಡಾಕ್ಟರ್ ಸುರಂಜನಾ. ಅವರು ಸೈನ್ ಮಾಡಿ ಕೊಟ್ಟರು. ಸೊ ಕೋರ್ಟಿಗೆ ಹೋದಾಗ, ಕೊನೆ 3ನೇ ಬಾರಿ ಹೋದಾಗ, ವಿಕ್ರಮ್ಜಿತ್ ಸೆನ್ ಅಂತ ಇದ್ದರು ಚೀಫ್ ಜಸ್ಟಿಸ್. ಅವರ ಕಡೆ ಲಾಯರ್ ಹೇಳಿದ್ರು, ವಿ ನೀಡ್ ಟೈಮ್ ಫಾರ್ ಫೈಲಿಂಗ್ ಒಬ್ಜೆಕ್ಷನ್ಸ್ ಅಂತ. ಅವ್ರು ಹೇಳಿದ್ರು, ಇದರಲ್ಲಿ ಇದೆ ಅಲ್ಲ ಎಲ್ಲ, ಇದರ ಮೇಲಿಂದ ನಿಮಗೆ ಒಬ್ಜೆಕ್ಷನ್ ಏನಾದರೂ ಇದೆಯಾ? ನಿಮ್ಮ CEOನೇ ಸೈನ್ ಹಾಕಿ ಕೊಟ್ಟಿರೋ ಮಿನಿಟ್ಸ್ ಆಫ್ ಮೀಟಿಂಗ್ ಇದು. ಕೂಡಲೇ ಅವರು ಜಡ್ಜ್ಮೆಂಟ್ ಬರೆದ್ರು, ದಿಸ್ ವಾಸ್ ಇಲ್ಲೀಗಲ್ ಡಿಲೀಷನ್, ದೇ ಆಲ್ ಹ್ಯಾವ್ ಟು ಬಿ ರಿಸ್ಟೋರ್ಡ್. ಆ 13.25 ಲಕ್ಷದಲ್ಲಿ ಒಂದು 10 ಲಕ್ಷ ಆದರೂ ವಾಪಸ್ 2-3 ತಿಂಗಳೊಳಗೆ ಎಲೆಕ್ಟ್ರಲ್ ರೋಲ್ಗೆ ವಾಪಸ್ ಬಂದಿದ್ದಾರೆ. 65 ಲಕ್ಷ ಜನರಲ್ಲಿ 13.5 ಲಕ್ಷ ಜನರನ್ನು ಡಿಲೀಟ್ ಮಾಡಿದರೆ ಒಂದು ಉಳಿದದ್ದು ವ್ಯಾಲಿಡ್ ಡಿಲೀಷನ್ ಇದ್ದಿರಬಹುದು. ಅಂತೂ ನಾನು ಸೇರಿಸಿ ಡಿಲೀಟ್ ಆಗಿರೋ ಮಂದಿ ನಮ್ಮ ಮನೆಯವರೆಲ್ಲ, ನಮ್ಮ ಬೀದಿಯವರೆಲ್ಲ ವಾಪಸ್ ಎಲೆಕ್ಟ್ರಲ್ ರೋಲ್ಗೆ ಬಂದಿದ್ದಾರೆ. ಒಮ್ಮೆ ಡಿಲೀಷನ್ ಆಯಿತು ಅಂದರೆ ಅದು ಆಯಿತು, ಇನ್ನಂಗೆ ಅಧಿಕಾರನೇ, ನೀವು ಮರುದಿನ ಹಾಕ್ಬೋದು. ಫಾರ್ಮ್ 6 ಎಲ್ಲ ಫಾರ್ಮ್ ಸರಿ ಇದ್ದರೆ ನಿಮ್ಮ ಹೆಸರು ಸೇರಿಸ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ. ಈ ಹಂತದಲ್ಲಿ ನನ್ನ ದಾಖಲಾತಿಗಳು ಅಥವಾ ನನ್ನ ರೆಸಿಡೆನ್ಸ್ ಬದಲಾಗಿ ಅಥವಾ ನಾನು ಇದಕ್ಕೆ ಸ್ಪಂದಿಸದೆ ನಾನು ನೆಗ್ಲಿಜೆನ್ಸ್ ಮಾಡಿ ನನ್ನ ಹೆಸರು ಮತದಾರರ ಚೀಟಿಯಿಂದ ಕೈತಪ್ಪಿ ಹೋಗಿ ಬಿಟ್ಟು ಹೋಗಿ, ಹೌದು ಅದಾದ ನಂತರವೂ ಕೂಡ ನಾನು ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅವಕಾಶ ಸಾಕಷ್ಟಿದೆ. ನಿಮ್ಮ ಜೀವನ ಕೊನೆ ತನಕ ಅವಕಾಶ ಇದೆ. ಯಾವಾಗ ಬೇಕಾದರೂ ನೀವು ನನ್ನ ಹೆಸರು ಮತಪಟ್ಟಿಯಲ್ಲಿ ಇಲ್ಲ ಸೇರಿಸಿ ಅಂತ ಹೇಳ್ಬೋದು. ಅದು ಈಗಲೇ SIR ಪ್ರೊಸೆಸ್ ಮಧ್ಯನೇ ಆಗಬೇಕು ಅಂತ ಏನಿಲ್ಲ, ಯಾವಾಗ ಬೇಕಾದರೂ ಆಗ್ಬೋದು. ಹಾಗಿದೆ. ನೀವು ಹೇಳಿದ್ರಿ ಈಗ 2002ರಲ್ಲಿ SIR ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ನನ್ನ ಹೆಸರು ಅವರೊಂದು ಲೀಸ್ಟ್ ತೆಗೆದುಕೊಂಡು ಬರ್ತಾರಲ್ಲ, ಆಗ SIR ಪ್ರಕ್ರಿಯೆಯಲ್ಲಿ ನಾನು ವೆರಿಫೈಡ್ ಆಗಿಲ್ಲ. ಸರಿ. 2015ರಲ್ಲಿ ನಾನು ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡೆ. ಹೌದು. ಈಗ BLOಗಳು ಪಟ್ಟಿ ಹಿಡಿದು ಬರುವಾಗ ಅವರು ತರುವ ಪಟ್ಟಿಯಲ್ಲಿ ನನ್ನ ಹೆಸರಿಲ್ಲ. ಈಗಿನ ಪಟ್ಟಿ ಅಂದರೆ ನಿಮಗೆ ಈ ಫಾರ್ಮ್ ಸಿಗೋದಿಲ್ಲ. ಸಿಗೋದಿಲ್ಲ. ಸರಿ. ಆಗ ಏನು ಮಾಡಬೇಕು? ಫಾರ್ಮ್ 6
ನಿಮ್ಮ ಹೆಸರು ಇಲ್ಲ, ಯಾವಾಗಲೂ ಈಗ ತೆಗೆದು ಹಾಕಿದ್ರೋ ಮೊದಲು ತೆಗೆದು ಹಾಕಿದ್ರೋ ಯಾವಾಗಲೂ ಒಂದು ಕಾಲದಲ್ಲಿ ನಿಮ್ಮ ಹೆಸರು ಆ ಪಟ್ಟಿಯಿಂದ ಹೋಗಿದೆ. ಹೌದು. ನಾನು ಹೇಳಿದಾಗ ನಾನು ಕೇಸ್ ಸಬ್ಸಿಡೈಸ್ ಆಗಿದ್ದಾಗಲೇ ನನ್ನ ಹೆಸರು ತೆಗೆದು ಹಾಕಿದ್ರು. ನಿಮ್ಮ ಹೆಸರು ಯಾವಾಗ ಬೇಕಾದರೂ ತೆಗೆದು ಹಾಕ್ಬೋದು. ಅವರ ಸಿಸ್ಟಮ್ ಕರೆಕ್ಟ್ ಅಲ್ಲಿ ತೊಂದರೆ ಇದೆ. ಯಾವಾಗ ನಮ್ಮ ಹೆಸರು ತೆಗೆದಾಕ್ತಾರೋ ನಾವು ಮತ್ತೆ ಸೇರಿಸ್ಕೊಂಡ್ಬಿಟ್ರೆ ಸರಿ. ಎಸ್. ಏನೇನು ದಾಖಲಾತಿ ಬೇಕು? ಒಬ್ಬರು BLO ಮನೆಗೆ ಬಂದಾಗ ಅವ್ರಿಗೆ ನಾವು ಏನೇನು ದಾಖಲಾತಿಗಳನ್ನು ತೋರಿಸ್ಬೇಕಾಗತ್ತೆ ಅಥವಾ ಕೊಡಬೇಕಾಗತ್ತೆ? SIRಗೆ. SIRಗೆ ನಿಮ್ಮದು ಮ್ಯಾಪ್ ಆಗಿದ್ರೆ ಯಾವ ದಾಖಲಾತಿನೂ ಬೇಕಾಗಿಲ್ಲ, ಪೂರ್ತಿ ಸರಿ ಇದೆ. ಹೌದು. ಅದಿಲ್ಲದೆ ಇದ್ದರೆ ಅವರು ಕೊಟ್ಟಿರೋ ಪಟ್ಟಿ ಪ್ರಕಾರ ಪಾಸ್ಪೋರ್ಟ್, ಆಧಾರ್, ಯುಟಿಲಿಟಿ ಬಿಲ್, ರೇಷನ್ ಕಾರ್ಡ್ ಇತ್ಯಾದಿಗಳನ್ನು ತೋರಿಸ್ಬೋದು. ನಾವು ಅಲ್ಲಿಯವರೇ ಅಂತೇಳಿ ಹೇಳೋದಕ್ಕೆ ದಾಖಲಾತಿ ಯಾವುದಾದ್ರೂ ಒಂದು ದಾಖಲಾತಿ ಕೊಟ್ಟರೆ ಸಾಕು. ಇನ್ನು ಈಗ ಕಮರ್ಷಿಯಲ್ ಜಾಗದಲ್ಲೂ ಹೋಗಿ ಅವರು ಸ್ಟಿಕ್ಕರ್ ಅಂಟಿಸ್ತಾರೆ ಅನ್ನೋದು ಇದು ಕಾನೂನು ಬಾಹಿರ ಅಲ್ಲ? ಏನಾಗತ್ತೆ ಅಂದರೆ ಹಲವಾರು ಕಮರ್ಷಿಯಲ್ ಅವರು ಆ ವಿಳಾಸಕ್ಕೆ ಹೋಗಬೇಕು. ಈಗ ಏನಾಗ್ತದೆ, ವಿಳಾಸ ಅಂದರೆ ನಾವು ಕೊಟ್ಟಿರೋ ವಿಳಾಸ. ಈ ವಿಳಾಸಗಳು ಹಲವಾರು ಸರಿ ಇಲ್ಲ. ನೀವು ಸರಿಯಾಗಿ ಕೊಟ್ಟಿದ್ರು ಕೂಡ ಅವರು ದಾಖಲ್ಪಡಿಸ್ಕೊಂಡ ವಿಳಾಸಗಳು ಸರಿ ಇರೋದಿಲ್ಲ. ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಜನರಲ್ ಕರ್ನಾಟಕ ಒಂದು ಮೀಟಿಂಗಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಜೊತೆಗೆ CEO ಕರ್ನಾಟಕ ಜೊತೆಗೆ ನಾವು ಇದ್ದಾಗ ಅವರೇ ಹೇಳಿದರು 80% ವಿಳಾಸಗಳು ಕೂಡ ನಾಟ್ ಟ್ರೇಸಬಲ್. ಈಗ ಪೋಸ್ಟ್ ಆಫೀಸ್ಗೆ ನೀವು ಹೋಗಿ ಇದು ನನ್ನ ವಿಳಾಸ, ಎಲೆಕ್ಟ್ರಲ್ ರೋಲಲ್ಲಿರೋ ಈ ವಿಳಾಸ ಇದು, ಇದಕ್ಕೆ ಪತ್ರ ಕಳಿಸಿದ್ರೆ ತಲುಪೋದಕ್ಕೆ ಸಾಧ್ಯತೆ ಇದೆಯಾ? ಅವ್ರು ಹೇಳಿದ ಪ್ರಕಾರ 80% ಮಂದಿಗೂ ಆ ವಿಳಾಸ ಹೊಂದ್ಕೊಂಡು ಮನೆ ಹುಡುಕ್ಲಿಕ್ಕೆ ಪೋಸ್ಟ್ಮ್ಯಾನ್ಗೆ ಸಾಧ್ಯತೆ ಇಲ್ಲ. ಅವರೇ ಹೇಳಿಕೆ ಕೊಟ್ಟಿದ್ದಿದ್ದು ಕೆಲವು ವರ್ಷ ಹಿಂದೆ. ಸೊ ವಿಳಾಸಗಳು ಸರಿ ಇಲ್ಲ ಒಂದು. ಹಾಗಿದ್ದಾಗ ಹಲವಾರು ವಿಳಾಸಗಳು ನೀವು ಸರಿಯಾಗಿ ಕೊಟ್ಟಿದ್ದರೂ ಕೂಡ ತಪ್ಪಾಗಿ ಎಂಟ್ರಿ ಆಗೋ ಸಾಧ್ಯತೆ ಸಾಕಷ್ಟಿವೆ, ಅಥವಾ ನೀವೇ ಕೊಟ್ಟಿರಲಿಕ್ಕೆಲ್ಲ. ಹಾಗಿದ್ದಾಗ ಈ ಕಮರ್ಷಿಯಲ್ ಸೈಟಲ್ಲಿ ಇಲೆಕ್ಟ್ರಲ್ ರೋಲಲ್ಲಿ ಹೆಸರಿರೋ ಸಾಧ್ಯತೆ ಬಹಳ ಇವೆ. ಖಾಲಿ ಸೈಟಲ್ಲಿ ಇವೆ, ಎಲ್ಲೂ ಇರಬಹುದು. ಅದೊಂದು ಸಾಧ್ಯತೆ. ಅದು ಹೌದೋ ಅಲ್ವೋ ಆ ವಿಷಯಕ್ಕೆ ಹೋಗಿ ತಿಳ್ಕೊಳ್ಬೇಕಲ್ಲದೆ ಹಾಗೆ ತಿಳ್ಕೊಳ್ಳೋದು ಭಾಳ ಕಷ್ಟ ಇದೆ. ಓಕೆ. ಈಗ ಹೌಸ್ ಟು ವಿಸಿಟ್ BLOಗಳು ಹೋಗ್ತಾ ಇದ್ದಾರೆ, ಅವ್ರಿಗೇನು ಪ್ರೋಟೋಕಾಲ್ ಇರುತ್ತೆ? ಪ್ರೋಟೋಕಾಲ್ ಅಂದರೆ ಅವರು ಈ ಫಾರ್ಮ್ಸ್ ಅವರಲ್ಲಿ 2 ಪ್ರತಿ ಇರ್ತದೆ. ಹೌದು. ಅದನ್ನು ಅವರು ನಮಗೆ ಕೊಡಬೇಕು. ಹೌದು. ನಮಗೇನಾದರೂ ಸಂಶಯ ಇದ್ದರೆ ಅದನ್ನು ಪರಿಹಾರ ಮಾಡಬೇಕು. ಹೌದು. ಇದನ್ನು ಭರ್ತಿಗೊಳಿಸಲಿಕ್ಕೆ ಅವರು ಸಹಕಾರ ಮಾಡಬೇಕು. ಅವರು ಕೂಡಲೇ ಈ ಫಾರ್ಮನ್ನು ತಗೊಂಡು ಹೋದರೂ ಹೋಗ್ಬೋದು, ಅಥವಾ ಮತ್ತೊಮ್ಮೆ ಬಂದು ತಗೊಂಡು ಹೋದರೂ ಹೋಗ್ಬೋದು. ನನ್ನ ಮನೆಗೆ ಅವರು ಗೇಟ್ ಹತ್ರ ನಿಂತ್ಕೊಂಡು ಫಾರ್ಮ್ ತಗೊಳ್ಳಿ ಸರ್, ಫಿಲಪ್ ಮಾಡಿ 3-4 ದಿನದಲ್ಲಿ ಬರ್ತೇನೆ ಅಂತ ಹೋದರು. ಸರಿ ಅಂತ ಹೇಳಿದೆ. ಏನು ತಪ್ಪಿಲ್ಲ ಅದರಲ್ಲಿ, ಇಟ್ ಈಸ್ ಅಕ್ಸೆಪ್ಟಬಲ್. ಅವರಿಗೆ ಇದು ಸರಿ ಇದೆಯೋ ಇಲ್ವೋ ಅಂತ ನೋಡೋದು ಅವರ ಕೆಲಸ. ಮ್ಯಾಪಿಂಗ್ ಆಗಿದ್ದರೆ ಸರಿ, ಅಥವಾ ಅದರಲ್ಲಿ ಕೊಟ್ಟಿರೋ ಮಾಹಿತಿಗೆ ಸರಿಯಾಗಿ ಎಲ್ಲ ಸರಿ ಇದೆಯೋ ಇಲ್ವೋ ಇದ್ದರೆ ಅವರು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಮತ್ತೊಂದು ಫಾರ್ಮ್ ಇದೆ, ಅದು ಅವರಿಗೆ ಸೇರಿದ್ದು, ನಮಗದು ಸಂಬಂಧಿಸಿದ್ದಲ್ಲ. ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರು, ಇದು ಸರಿ ಇದೆ, ಸರಿ ಇದೆ, ಸರಿ ಇದೆ, ಸರಿ ಇಲ್ಲ, ಅಥವಾ ಸಂಶಯದಲ್ಲಿದೆ. ಸರಿ ಇಲ್ಲ ಅಂದರೆ ಯಾಕೆ ಸರಿ ಇಲ್ಲ, ಅದು ಡಿಲೀಟ್ ಮಾಡಬೇಕಾಗತ್ತೆ. ಸಂಶಯದಲ್ಲಿ ಅಂದರೆ ಅದಕ್ಕೆ ಮಾಹಿತಿ ಮತ್ತೊಂದಷ್ಟು ಬೇಕು, ಅಷ್ಟೇ ಅವರ ಕೆಲಸ. ಓಕೆ. ಸೊ ದಿನ ಈ ಮನೆಗಳಿಗೆ ಹೋಗಿಬಿಟ್ಟು ವಾಪಸ್ ಹೋಗಿ ಅವರಿಗೆ 1-2 ಗಂಟೆ ಕೆಲಸ ಇರ್ತದೆ ಅಪ್ಲೋಡ್ ಮಾಡೋ ಕೆಲಸ. ಹೌದು. ಈಗ ಡಿಜಿಟಲಲ್ಲೂ ಕೂಡ ಆನ್ಲೈನ್ ಮೂಲಕವೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ. ಹೌದು. ಇದು ಪ್ರಕ್ರಿಯೆ ಹೇಗಾಗುತ್ತೆ? ಡಿಜಿಟಲಲ್ಲಿ ಅಪ್ಲೋಡ್ ಮಾಡಬೇಕಾಗಿದ್ರೆ ನಾನು ಪ್ರಯತ್ನಪಟ್ಟೆ. ನಿಮ್ಮ ಆಧಾರ್ ನಂಬರ್ ಮೊದಲೇ ಅವರ ಡಾಟಾಬೇಸಲ್ಲಿ ಇದ್ದರೆ ಅಪ್ಲೋಡ್ ಮಾಡ್ಬೋದು ಅಂತ ಕೊಡ್ತದೆ. ಆಧಾರ್ ನಂಬರ್ ಏನಾಗಿತ್ತು ಅಂದರೆ ಒಮ್ಮೆ ಆಧಾರ್ ನಂಬರ್ ಕೊಡಿ ಅಂತ ಹೇಳಿದರು. ನಾನು ಆವಾಗ ಕೊಟ್ಟಿದ್ದೆ. ಮತ್ತು ಯಾರೋ ಕೋರ್ಟಿಗೆ ಹೋದರೂ ಇದು ಆಧಾರ್ ನಂಬರ್ ಕೊಡೋ ಹಾಗಿಲ್ಲ, ಯಾರೋ ರಾಜಕೀಯ ಪಕ್ಷಗಳು. ಸೊ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂತು, ಆಧಾರ್ ನಂಬರ್ ಲಿಂಕ್ ಮಾಡೋ ಹಾಗಿಲ್ಲ ಅಂತ. ಈ ಕೇಸ್ ಕೋರ್ಟಲ್ಲಿ 15 ವರ್ಷದಿಂದ ನಡೀತಾ ಇದೆ. ಆಧಾರ್ ನಂಬರ್ ಕಂಪಲ್ಸರಿ ಮಾಡೋ ಹಾಗಿಲ್ಲ ಇನ್ನೂ ಕೂಡ, ಅದು ಐಚ್ಛಿಕ. ಆಧಾರ್ ನಂಬರ್ ಐಚ್ಛಿಕ ಇದ್ದಾಗ ಈಗ ಅಪ್ಲೋಡ್ ಮಾಡಲಿಕ್ಕೆ ಆಧಾರ್ ನಂಬರ್ ಬೇಕು ಅಂತ ಹೇಳಿದ್ರೆ ಆಧಾರ್ ನಂಬರ್ ಯಾರಿಗಿದೆ ಅವರು ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ.
ನಾನು ಆಧಾರ್ ನಂಬರ್ ಕೊಟ್ಟಿದ್ದರೂ ಕೂಡ ಅದು ಇನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ. ಆದ ಕಾರಣ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದೇ ಕೆಲವರು ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಯಿತು, ಒಂದು ರೆಕಾರ್ಡ್ ಅಪ್ಲೋಡ್ ಆಯಿತು, ಮತ್ತೊಂದು ಅಪ್ಲೋಡ್ ಆಗಿಲ್ಲ. ಈ ಥರ ವಿಷಯ ಬರ್ತಾ ಇದೆ. ಆದರೆ ಪರ್ಸೆಂಟೇಜ್, ಅದರ ಹಿಟ್ ರೇಟ್ ಬಹಳ ಕಡಿಮೆ ಇದೆ. ಕರೆಕ್ಟ್. ಈಗ ಆನ್ಲೈನಲ್ಲಿ ನಾವು ಮಾಡೋದಾದರೆ ಮ್ಯಾಪಿಂಗ್ ಹೇಗಾಗುತ್ತೆ? ಸಾಫ್ಟ್ವೇರ್ ಈಗ ಕೊನೆಗೂ ಇದು ನಾವು ಫಿಲಪ್ ಮಾಡಿದರೂ ಕೂಡ ಮ್ಯಾಪಿಂಗ್ ಆಗೋದು ಸಾಫ್ಟ್ವೇರ್ ಮೂಲಕ ತಾನೆ. ಎಸ್. ಐದ ಮ್ಯಾನ್ಯುವಲ್ ಎಂಟ್ರಿ, ಇಲ್ಲಾಂದರೆ ನಾವೇ ಅಪ್ಲೋಡ್ ಮಾಡೋದು, ಎರಡು ಒಂದು. ಹಾಗಾಗತ್ತೆ. ಹೌದು. ಓಕೆ. ಬಿ ಎಲ್ ಒಗಳಿಗೆ ಒತ್ತಡ, ಬಿ ಎಲ್ ಒಗಳಿಗೆ ಇದೇನೋ ಒಂದು ಭಾಳ ಕಷ್ಟದ ಕೆಲಸ ಅಂಥೇಳಿ ಅನಿಸೋದಕ್ಕೆ ಏನು ಕಾರಣ? ಈಗ ಒಬ್ಬ ಬಿ ಎಲ್ ಒ ಅಂದರೆ ಒಂದು ಬೂತಿಗೆ ಒಬ್ಬ ಬಿ ಎಲ್ ಒ. ಹೌದು. ಅವ್ರಿಗೆ ಎಷ್ಟು ಮನೆಗಳು ಬರ್ತವೆ, ಎಷ್ಟು ಪಟ್ಟಿ ಬರುತ್ತೆ? ಹೇಳ್ತೇನೆ. ಒಂದು ಬೂತಲ್ಲಿ ಕಾನೂನು ಪ್ರಕಾರ 1200 ಮಂದಿಗಿಂತ ಜಾಸ್ತಿ ಇರಬಾರ್ದು. ಅವ್ರ ವ್ಯಾಪ್ತಿ ಅಷ್ಟೇ. ಆದರೆ 1400 ಇದೆ ಬೆಂಗಳೂರಲ್ಲಿ. ನಾವು ಹಳ್ಳಿಗಳಿಗೆ ಎಲ್ಲ ಹೋದರೆ ಕಡಿಮೆ ಇರ್ಬೋದು, ಆದರೆ ದೂರ ಜಾಸ್ತಿ ಆಗ್ತದೆ. ಈಗ 1200 ಅಂತಲೇ ಹಿಡ್ಕೊಳ್ಳೋಣ. 1200 ಮತದಾರರಲ್ಲಿ ಸರಾಸರಿ ನೀವು 3 ಮಂದಿ ಒಂದು ಮನೆಯಲ್ಲಿದ್ದರೆ 400 ಮನೆ ಆಯಿತು. ಈ 400 ಮನೆಗಳಿಗೆ ಹೋಗಿ ಬೆಲ್ ಮಾಡಿ ಅವರು ಬಂದು ಕಣ್ಣೊರೆಸ್ಕೊಳ್ತಾ, ನಿದ್ದೆಯಿಂದ ಬೈಕೊಳ್ತಾ, ಅದು ಇದು ಅವರ ಆಫೀಸಿಗೆ ಹೋದರು, ಇವರು ಬಂದರು, ಇದೊಂದು ಶನಿಕಾಟ ಯಾಕೆ ಬಂತು ಅಂತ ಮಾಡ್ತಾ ಮಾಡ್ತಾ ಸಹಕಾರ ಕೊಟ್ಟರೆ ಸರಿ. ತುಂಬ ಮಂದಿ ಸಹಕಾರ ತೋರಿಸೋದಿಲ್ಲ. 400 ಮನೆಗಳಿಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು ನೀವೇ ಯೋಚನೆ ಮಾಡಿ. ಮತ್ತು ಅವರನ್ನು ಸರಿಯಾಗಿ ನೋಡ್ಕೊಳ್ಳೋರು ಕೆಲವು ಜನ ನೋಡ್ಕೊಳ್ಳೋದಿಲ್ಲ ಸರಿಯಾಗಿ. ಇದು ನಮ್ಮ ಕೆಲಸ ಅಲ್ಲ, ಯಾಕೆ ಬರ್ತೀರಾ ಮತ್ತೆ ಮತ್ತೆ? ನಿಜವಾಗ್ಲೂ ಮತ್ತೇನಾಗತ್ತೆ ಅಂದರೆ ಅವರ ಮೇಲೆ ಈ ಯಾರೋದು ಒತ್ತಡ ಬರುತ್ತೆ. ಯಾಕೆಂದರೆ ಅವರ ಮೇಲೆ ಅವರ ಮೇಲಿನವರು ಒತ್ತಡ ಬರುತ್ತೆ. ಈ ಒತ್ತಡ ಮೇಲಿನವರಿಗೆ ಅದು ಯಾವುದೂ ಅವರಿಗೆ ಗೊತ್ತಾಗೋದಿಲ್ಲ, ಅವರಿಗೆ ಆಸಕ್ತಿನೂ ಇಲ್ಲ. ಒಂದು ರೂಲ್ ಪಾಸ್ ಮಾಡಿಬಿಡ್ತಾರೆ, ಹೀಗೆ ಮಾಡಿ ಅಂತ. ನಾನು ಬಿ ಎಲ್ ಒ ಈಗ ಅಲ್ಲ, ಮೊದಲೊಂದು ಕಾರ್ಯಕ್ರಮ ಬಂದಿತ್ತು, ನಿರ್ಪಾಪ್ ಅಂತ, ದೊಡ್ಡ ಪಾಪ ಕಾರ್ಯ. ಇಡೀ ವರ್ಷವನ್ನು ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟು ಸಾಕು ಮಾಡಿದರು. ಎಷ್ಟು ಇದು ಸರಿ ಇಲ್ಲ ಅಂತ ಹೇಳಿದರೂ ಕೂಡ ಅದು ಕೇಳೋದಕ್ಕೆ ಅವರು ತಯಾರಿಲ್ಲ. ಒಂದು ರೂಲ್ ಪಾಸ್ ಮಾಡಿದ್ರು, ಒಂದು ಇದಕ್ಕೆ ಪ್ರೊಸೆಸ್ ಶುರು ಮಾಡಿದ್ರು, ಅದು ಸರಿ ಇಲ್ಲ ಅಂತ ಕೇಳೋದಕ್ಕೆ ಅವರಿಗೆ ದೊಡ್ಡ ಉದ್ದಟತನ. ಅದು ಕೇಳ್ಕೊಳ್ಳೋ ಅವಕಾಶನೇ ಇಲ್ಲ. ಬಿಡಿ, ಈಗ ಬಿ ಎಲ್ ಒಸ್ಸು ಅವರಿಗೆ ಒತ್ತಡವರ ಮೇಲೆ ತುಂಬ ಇದೆ ಅಂದರೆ ಪೂರ್ತಿ ಒಪ್ಕೊಳ್ತೇನೆ ನಾನು. ಅವರ ಜೊತೆ ಹೋಗಿ ನಾನು ನೋಡಿದ್ದೇನೆ. ಕರೆಕ್ಟ್. ಹಿಂದಿನ ಅದಲ್ಲದೆ ಅವರ ಮುಖ್ಯ ಕೆಲಸ ಇದಲ್ಲ. ಅವರೆಲ್ಲೋ ಅಂಗನವಾಡಿ ಕೆಲಸದಲ್ಲಿರ್ತಾರೆ, ಅಥವಾ BBMP ಆಫೀಸಲ್ಲಿ ಇರ್ತಾರೆ, ಯಾರು ಕ್ಲರಿಕಲ್ ಪೋಸ್ಟಲ್ಲಿರ್ತಾರೆ. ಆದರೆ ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರಬೇಕು. ನೀವು ಬಿ ಎಲ್ ಒ ಆಗಿಲ್ಲ, ನಿಮಗೆ ಸರ್ಕಾರದಿಂದ ಸಂಬಳ ಬರೋದಿಲ್ಲ. ಸರ್ಕಾರಿ ಸಿಬ್ಬಂದಿ ಆಗಿರಬೇಕು. ಸರ್ಕಾರಿ ಸಿಬ್ಬಂದಿ ಆಗಿರಬೇಕು ಬಿ ಎಲ್ ಒ. ಅವರ ಕೆಲಸ ಕಷ್ಟದ್ದು, ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರನ್ನು. ಒತ್ತಾಯದಿಂದ ಕೂಡಿತ ಅಲ್ಲಿ ಇರಲಿಕ್ಕೆ ಹೆಚ್ಚಿನ ಮಂದಿಗೂ ಆಸಕ್ತಿ ಇಲ್ಲ. ಸೊ ಎರಡೂ ಸೇರಿಕೊಳ್ಳುತ್ತೆ. ಕರೆಕ್ಟ್. ಒಂದು ಮನಸ್ಸಿಲ್ಲದೆ ಮಾಡೋ ಕೆಲಸ, ಇದೇನೊಂದು ಕಿರುಕುಳ ಅಂತ ಬರುತ್ತೆ. ಕೆಲಸನೂ ತುಂಬ, ನಾನು ಹೇಳಿದ ಹಾಗೆ ಡಾಕ್ಯುಮೆಂಟಲ್ಲಿ ಬರೆದಿರೋ ಪ್ರಕಾರ 29 ಬಾಧ್ಯತೆಗಳಿವೆ ಅವರಿಗೆ. ಅದು ಅರ್ಥನೇ ಆಗೋದಿಲ್ಲ ಅವರಿಗೆ, ನನಗೂ ಅರ್ಥ ಆಗೋದಿಲ್ಲ ಕೆಲವೊಮ್ಮೆ ಇದೇನು ಮಾಡಬೇಕಿದೆ ಅಂತ. ಅದಲ್ಲದೆ ಈ ಫಾರ್ಮನ್ನು ಚಿಕ್ಕ ವಿಷಯಗಳಲ್ಲಿ ಸರಳಗೊಳಿಸಿದರೆ ಬಿ ಎಲ್ ಒಸ್ಗೂ ಒಳ್ಳೆಯದಾಗ್ಬೋದಿತ್ತು, ಸಾಮಾಜಿಕರಿಗೂ ಸಾಮಾನ್ಯ ಜನರಿಗೂ ಒಳ್ಳೆಯದಾಗ್ಬೋದಿತ್ತು, ಜನಸಾಮಾನ್ಯರಿಗೆ. ತುಂಬ ಆಭಾಸಗಳಿವೆ, ಬಹಳ ಸರಳ. ಅದನ್ನು ಅದೇ ನಾನು ಹೇಳಿದ್ದು, ಒಂದು ಪೈಲಟ್ ಸ್ಟಡಿ ಮಾಡಿದರೆ ಇದೆಲ್ಲ ಹೊರಗೆ ಬರ್ತಿತ್ತು. ಯಾವುದೇ ಗೊಂದಲ ಆಗ್ತಿರ್ಲಿಲ್ಲ, ಕಡಿಮೆ ಆಗ್ತಿತ್ತು, ಬಹಳಷ್ಟು ಕಡಿಮೆ ಆಗ್ತಿತ್ತು. ಅದು ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಯಾವಾಗಲೂ ತಯಾರಿಲ್ಲ. ಅವರು ಕೊನೆ ಮಾತು ಮೊದಲ ಮಾತು ಎಲ್ಲ ವೇದವಾಕ್ಯ. ಓಕೆ. ಈಗ ನೀವು ಹೇಳಿದ್ರಿ ಇದೆಲ್ಲ ಡಾಟಾ ನಾವು ಫಿಲ್ ಮಾಡಿ ಆದ ನಂತರವೂ ಕೂಡ ನಮ್ಮ ಅಡ್ರೆಸ್ ಅಲ್ಲಿ ಏನಾದರೂ ತಪ್ಪುಗಳಿದ್ದರೆ, ನಮ್ಮ ಹೆಸರಿನಲ್ಲಿ ಏನಾದರೂ ತಪ್ಪುಗಳಿದ್ದರೆ, ಅದು ಸಾಫ್ಟ್ವೇರ್ ಹೌದು ಖಂಡಿತ ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ AI ಮತ್ತೊಂದೆಲ್ಲ ಬಳಸ್ತಾರೆ. ಹೌದು. ಹಾಗಾದಾಗ ಅವರ ಮತದಾನದ ಪಟ್ಟಿಯಿಂದ ಕೈ ಬಿಡುವಂಥ ಸಾಧ್ಯತೆಗಳಿರುತ್ತಲ್ವಾ? ನೋಡಿ, ಕೊಟ್ಟ ಮಾಹಿತಿಯಲ್ಲಿ ತಪ್ಪಿದ್ರೆ ಅಥವಾ ಮಾಹಿತಿ ಎಂಟರ್ ಮಾಡಿ ತಪ್ಪಿದರೆ ಏನೂ ತೊಂದರೆ ಇಲ್ಲ. ಆ ತಪ್ಪು ಮಾಹಿತಿಯನ್ನು ಸರಿಪಡಿಸೋದಕ್ಕೆ ನಮಗೆ ಅವಕಾಶ ಇದೆ. ಈಗ ಮೊದಲಿಗಿಂತ ಎಷ್ಟೋ ಚೆನ್ನಾಗಿದೆ.
ಮೊದಲೆಲ್ಲ ಪೇಪರ್ ಫಾರ್ಮೇ ಕೊಡಬೇಕಿತ್ತು. ಈಗ ಆನ್ಲೈನ್ ಕಳೆದ ಒಂದು 7-8 ವರ್ಷಗಳಿಂದ ಚೆನ್ನಾಗೇ ನಡೀತಾ ಇದೆ. ಅದರ ಬಗ್ಗೆ ಹೆಚ್ಚು ದೂರಿಲ್ಲ ಈಗ. ಸೊ ತಪ್ಪು ಬರೋ ಸಾಧ್ಯತೆ ಇದೆ. ಆ ತಪ್ಪು ಬರೋದನ್ನು ನಾವು ವರ್ಷಕ್ಕೊಮ್ಮೆ ಯಾವಾಗಲಾದರೂ ಒಮ್ಮೆ ಅದನ್ನು ನೋಡಿಬಿಟ್ಟು ಮಾಹಿತಿಗಳು ಸರಿ ಇವೆಯೋ ಇಲ್ವೋ ಅಂತ ನೋಡಿ, ಇಲ್ದಿದ್ರೆ ಫಾರ್ಮ್ 8 ಅಂತ ಇದೆ. ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ನಮಗೆ ಮುಖ್ಯ ಬೇಕಾಗಿರೋದು. ಫಾರ್ಮ್ 8 ಈಸ್ ಫಾರ್ ಕರೆಕ್ಷನ್ಸ್. ಅದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮೊದಲನೇ ಬಾರಿ ಆಗದಿದ್ದರೆ ಎರಡನೇ ಬಾರಿ, ಮೂರನೇ ಬಾರಿ, ಅದಕ್ಕೆ ಹೆಚ್ಚು ಕೆಲಸ ಇಲ್ಲ. ಅದನ್ನು ಸರಿಪಡಿಸಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಕರ್ತವ್ಯ ಅಂತ ಅಂದ್ಕೊಳ್ಳೋಣ. ಅದನ್ನು ಹಾಳು ಮಾಡೋದು ಅವರ ಕರ್ತವ್ಯ, ಮಾಡೇ ಮಾಡ್ತಾರೆ ಅವರು. ಸರಿಪಡಿಸೋದು ನಮ್ಮ ಕರ್ತವ್ಯ. ಓಕೆ. ಈ BLO ಕಡೆಯಿಂದ ತಪ್ಪುಗಳಾದರೆ ಅದಕ್ಕೆ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್. ನೋಡಿ, ಅಕೌಂಟೆಬಿಲಿಟಿ ಅಂತಾರಲ್ಲ, ಹೌದು, ಅದು ಯಾವಾಗಲೂ ಕೆಳಗೆ ಹೋಗೋದಿಲ್ಲ. ನೀವು ಜವಾಬ್ದಾರಿ ಕೊಡ್ಬೋದು, ಆದರೆ ಅಕೌಂಟೆಬಿಲಿಟಿ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ? ಹೌದು, ಒಂದು ಮಾನಿಟರ್ ಮಾಡೋದಂತ ಹೇಳ್ತಾರಲ್ಲ, ಕೊನೆಗೆ ಅವರು ಆನ್ಸರಬಲ್. ಈಗ ನಮ್ಮ ದೇಶದಲ್ಲಿ ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹೌದು, ಜವಾಬ್ದಾರ, ಅದಕ್ಕೆ ಉತ್ತರದಾಯಿತ್ವ. ಹೌದು, ಉತ್ತರದಾಯಿತ್ವ ಅವರದ್ದೇ. ಅದು ಸರಿಯಾಗಿ ನಡೀತಾ ಇಲ್ದಿದ್ರೆ, ನಡೀತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದು ಅವರ ಕೆಲಸ. ಅದು ಕೆಳಗಡೆ ಬರುತ್ತೆ. ಪ್ರತಿ ಹಂತದಲ್ಲೂ ಒಂದಷ್ಟು ಜವಾಬ್ದಾರಿಗಳಿವೆ. ಕರೆಕ್ಟ್. ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನೋಡಿಕೊಂಡ್ರೆ ಏನೂ ತೊಂದರೆ ಇಲ್ಲ. ಈಗ ವಿದ್ಯಾರ್ಥಿಗಳು, ವಲಸೆ ಕಾರ್ಮಿಕರು, ಆನಂತರ ಬಾಡಿಗೆದಾರರು, ಅವರೆಲ್ಲ ಈ ಸಂದರ್ಭಕ್ಕೆ ಏನು ಮಾಡಬೇಕು? ತಾವಿದ್ದ ಮನೆಗೆ SIR ಪ್ರಕ್ರಿಯೆಗೆ BLO ಬಂದಿದ್ದಾರೆ. ಹೌದು. ತಮ್ಮ ಮತದಾನ ಅಥವಾ ತಮ್ಮ ವೋಟ್ ಇರೋದು ಇನ್ನೊಂದು ಕಡೆಯಲ್ಲಿ. ಈ ಸಂದರ್ಭಕ್ಕೆ ಅವ್ರು ಏನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ? ತುಂಬ ಒಳ್ಳೆ ಪ್ರಶ್ನೆ. ಅವರಿಗೆ ಈಗ ದೃಢವಾಗಿ ಗೊತ್ತಿದೆ, ನಾನು ಕೆಲವೇ ಸಮಯಕ್ಕೆ ಇಲ್ಲಿದ್ದೇನೆ. ಉದಾಹರಣೆಗೆ ನೀವೀಗ ಉಡುಪಿಗೆ ಹೋಗಿರ್ತೀರ, ಹೌದು, ನಿಮ್ಮ ಮನೆಯವರು ಇಲ್ಲಿದ್ದಾರೆ. ಮನೆಗೆ ಬಂದಾಗ ಯಾರೋ ಒಬ್ಬರು ಇರ್ತಾರೆ ಮನೆಯಲ್ಲಿ, ಹೌದು ಅಂತ ಅಂದ್ಕೊಳ್ಳೋಣ. ಒಂದು ಸಿಚುವೇಶನ್. ಮನೆಯಲ್ಲಿ ಯಾರು ಬೇಕಾದರೂ ಕೂಡ ನಿಮ್ಮ ಫಾರ್ಮನ್ನು ಭರ್ತಿ ಮಾಡ್ಬೋದು, ನಿಮ್ಮ ಪರವಾಗಿ ಸಹಿ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ಸಾಧ್ಯತೆ ಇದೆ, ಬಿಹಾರಲ್ಲಿ ಅದು ಇರಲಿಲ್ಲ. ಬಿಹಾರಲ್ಲಿ ಆ ವ್ಯಕ್ತಿಯೇ ಸಹಿ ಆಗಬೇಕಿತ್ತು. ಇಲ್ಲಿ ಈಗ ನಮ್ಮ ಮನೆಯಲ್ಲಿ ನಾವು 3 ಮಂದಿ ಇದ್ದರೆ, ಆ 3 ಮಂದಿಯ ಪರವಾಗಿ ನಾನು ಸಹಿ ಆಗ್ಬೋದು, ಅಥವಾ ನನ್ನ ಹೆಂಡತಿ ಸಹಿ ಆಗ್ಬೋದು, ನನ್ನ ಮಗಳು ಸಹಿ ಆಗ್ಬೋದು, 3 ಮಂದಿಯ ಪರವಾಗಿ. ಕರೆಕ್ಟ್. ಏನೇನು ದಾಖಲಾತಿಗಳನ್ನು ಕೊಡಬೇಕಾಗತ್ತೆ? ಪ್ರತ್ಯೇಕ ಯಾವ ದಾಖಲಾತಿಯೂ ಬೇಕಾಗಿಲ್ಲ. ಮ್ಯಾಪಿಂಗ್ ಆಗಿದ್ದರೆ, ಹೌದು ಹೌದು, ಎಲ್ಲ ಮಾಹಿತಿ ನಮ್ಮಲ್ಲಿದ್ದರೆ ಬೇರೆ ಯಾವ ದಾಖಲಾತಿನೂ ಬೇಡ. ಫೋಟೋ ಕೂಡ ನಿಮಗೆ ಬದಲಾಯಿಸಬೇಕು ಅಂತ ಇದ್ದರೆ ಹಾಕಿ. ನಾನೀಗ ಮುದುಕಾಗಿದ್ದೇನೆ, ಸ್ವಲ್ಪ ಹೊಸ ಫೋಟೋ ಹಾಕಿದ್ದೇನೆ, ಹಳಬ ಕಾಣಲಿ. ಕರೆಕ್ಷನ್ ಆಗಿ ಬರುವಾಗ ಹೊಸ ಫೋಟೋ ಬರಬೇಕು. ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸರ್ ಇದು ಕರೆಕ್ಷನ್ ಆಗಿ ಮತ್ತೆ ನಮಗೆ ಅದನ್ನು ನೋಡೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಆಗಸ್ಟ್ 5ಕ್ಕೆ ಮೊದಲಿನ ತಾರೀಕು ಪ್ರಕಾರ. ಹೌದು. ಈಗ 8ಕ್ಕಾದರೆ ಮತ್ತೊಂದು 5 ದಿನ ತಗೊಳ್ಳಿ. ಓಕೆ. ಸ್ವಾತಂತ್ರ್ಯ ದಿನಕ್ಕೂ ಸರಿಯಾಗಿ ನಮ್ಗೆ ಅದು ಸಿಗಬೇಕು ಅಂತ ಅಂದ್ಕೊಳ್ಳೋಣ. ಈ SIR ಪ್ರಕ್ರಿಯೆ ಒಂದು ವ್ಯವಸ್ಥೆಯನ್ನೇ ಬದಲಾಯಿಸುತ್ತೆ. ಈಗ ನಡೀತಿರುವಂಥ ಪ್ರಕ್ರಿಯೆ ಒಂದು ಹೊಸ ಎರಾ ಸ್ಟಾರ್ಟ್ ಆಗುತ್ತೆ, ಅಥವಾ ಒಂದು 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 ಸಂಪೂರ್ಣವಾದಂಥ ಚಿತ್ರಣವೇ ಬದಲಾಗುತ್ತೆ ಅಂಥೇಳಿ ತಮಗನ್ಸುತ್ತಾ? ಏನಿಲ್ಲ, ಇದು ಈಗ SSR ನಡೆಯುತ್ತೆ ಅದೇ ರೀತಿ ಡೈನಮಿಕಲಿ. ವೋಟರ್ಸ್ ಸೇರ್ತಾರೆ, ವೋಟರ್ಸ್ ಕಳೆದು ಹೋಗ್ತಾರೆ. ಇದು ಇಂಟೆನ್ಸಿವ್ ರಿವಿಷನ್, ಅದು ಸಮ್ಮರಿ ರಿವಿಷನ್, ಇದು ಇಂಟೆನ್ಸಿವ್ ರಿವಿಷನ್, ಮತ್ತೇನಿಲ್ಲ ಇದರಲ್ಲಿ. ಮತ್ತು ಭಯ ಯಾಕೆ ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನೋ ಭಯ ಹುಟ್ಟಿಸ್ತಿರೋ ಭಯ ಈ ರಾಜಕೀಯ ಪಕ್ಷಗಳು ಪರಸ್ಪರ ದೂರೋ ಬದಲು, ಪರಸ್ಪರ ಕಿತ್ತಾಡೋ ಬದಲು, ಅವರದ್ರ ಜೊತೆ ಸೇರಿಕೊಂಡು, ಆ ವ್ಯವಸ್ಥೆಯ ಜೊತೆ ಸೇರಿಕೊಂಡು ಅದನ್ನು ಉತ್ತಮಪಡಿಸೋದು ಬಿಟ್ಕೊಂಡು ಈಗ BLAs ಅಂತೇವೆ, ಬೂತ್ ಲೆವೆಲ್ ಏಜೆಂಟ್ಸ್. ಪ್ರತಿ ಪಕ್ಷದವರು ಬೂತ್ ಲೆವೆಲ್ ಏಜೆಂಟ್ಸ್ ಕಳಿಸ್ಬೋದು. ಕಳಿಸಿದ್ದು ನನ್ನ ಮಾಹಿತಿ ಪ್ರಕಾರ ಯಾರೂ ಕಳಿಸಿಲ್ಲ ಈವರೆಗೆ. ಏನಾದರೂ ತಪ್ಪು ನಡೀತಾ ಇದ್ದರೆ ಸಾಕ್ಷಿ ಆಧಾರದ ಮೂಲಕ ಅವರು ಹೇಳ್ಬೋದು, ಇದು ಸರಿ ನಡೀತಾ ಇಲ್ಲ. ಅದು ಯಾವ ಪಕ್ಷದವರು? ನಾನು ತ್ರಿವಂಡ್ರಮಲ್ಲಿ ಕೇಳಿದೆ, ಚೆನ್ನೈಯಲ್ಲಿ ಕೇಳಿದೆ, ಜಯನಗರದಲ್ಲಿ ಕೇಳಿದೆ, ಕಾರ್ಕಳದಲ್ಲಿ ಕೇಳಿದೆ.
ಎಲ್ಲೂ BLS ಹೋಗಿದ್ದಿಲ್ಲ. ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ, 50,000 ಜನ ಇದ್ದಾರೆ, ಕಾಂಗ್ರೆಸ್ನವರು 38,000 ಇದ್ದಾರೆ, BJPಯವರು. ಯಾರು ಯಾವ ಪಕ್ಷದವರು ಎಲ್ಲೂ ಹೋಗಿಲ್ಲ. ಅವರಿಗೆ ಬರೀ ಜಗಳಾಡಿ ಅವರನ್ನು ಇವರು ದೂರೋದು, ಇವರನ್ನು ಅವರು ದೂರೋದು, ಎಲ್ಲರೂ ಸೇರ್ಕೊಂಡು ನಮ್ಮನ್ನು ದೂರೋದು. ಅವರು ಸ್ವಲ್ಪ ಆದರೂ ಆಸಕ್ತಿ ತಗೊಂಡು ಇದಕ್ಕೆ ಸೇರಿದರೆ ಈ ಅವಸ್ಥೆಗೆ ನಮ್ಮ ಎಲೆಕ್ಟ್ರಲ್ ರೋಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬರ್ತಿರಲಿಲ್ಲ. ಹೌದು. ಈಗ ಆಕ್ಷೇಪಣೆ ಸಲ್ಲಿಸೋದಾದರೆ, ಈಗ ಮನೆಗೆ ಬಂದು ಅಪ್ಲೋಡ್ ಮಾಡಿ ಎಲ್ಲವೂ ಆಗಿ ಆ ನಂತರ ತೆಗೆದು ಹಾಕಿದ್ರು ಅನ್ನೋದಾದರೆ, ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಾದರೆ ಹೇಗೆ? ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ಸ್ ಪ್ರೊಸೆಸ್ ಇರುತ್ತೆ. ಆ ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ ಪ್ರಕಾರ ನಿಮ್ಮ ಹೆಸರು ಯಾವುದೋ ಒಂದು ಕಾರಣಕ್ಕೆ ಸೇರಿಲ್ಲ, 5 ನಿಮಿಷದಲ್ಲಿ ನೀವು ಫಾರ್ಮ್ 6 ಫಿಲ್ಅಪ್ ಮಾಡಿ. ಅದೀಗ ಒಬ್ಬ ವ್ಯಕ್ತಿಗಾದರೆ ಅಲ್ಲಿಗೆ ಮುಗಿಯಿತು. ಸಾಮಾನ್ಯವಾಗಿ ಲಕ್ಷಗಟ್ಟಲೆ ಮಂದಿಗೆ ಏನಾದರೂ ಅಪಚಾರ ಆದರೆ PIL ಹಾಕಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಸರಿಪಡಿಸಲಿಕ್ಕೆ. ಮುಖ್ಯವಾಗಿ ನಾವು ಅದರ ಬಗ್ಗೆ ಗಾಬರಿ ಪಟ್ಕೊಳ್ಬಾರ್ದು, ತಪ್ಪು ಕಲ್ಪನೆ ಹರಡಬಾರ್ದು, ಅಪಪ್ರಚಾರ ಮಾಡಬಾರ್ದು. ಆಗೋದು ಒಳ್ಳೆಯದಕ್ಕೆ. ತುಂಬ ಕೊಳಚೆ ಸೇರಿಕೊಂಡು ಅದು ಕ್ಲೀನ್ ಆಗಬೇಕು. ಅದನ್ನು ಸರಿಯಾಗಿ ನಡೆಸೋದಕ್ಕೆ ನಮ್ಮಿಂದಾದ ಸಹಾಯ, ರಾಜಕೀಯ ಪಕ್ಷ ಆಗಲಿ ಅಥವಾ ಸಾಮಾನ್ಯ ಪ್ರಜೆ ಆಗಲಿ, ನಾವು ಮಾಡಿದರೆ ಏನೂ ಗೊಂದಲ ಇಲ್ಲ, ಏನೂ ತೊಂದರೆ ಇಲ್ಲ. ನೀವು ಹೇಳಿದ ಹಾಗೆ ಈಗ ಕೆಲವು ಈ ಡುಪ್ಲಿಕೇಟ್ ಎಂಟ್ರೀಸು, ಮತ್ತೊಂದು ಮಗದೊಂದು ಕೆಲವು ಕೊಟ್ಟರೆ ನೀವು ಇಂಥ ಕಾರಣಗಳಿಗೆ ತೆಗಿಬೋದು, ಅವ್ರನ್ನ ಮತದಾರ ಪಟ್ಟಿಯನ್ನು ತೆಗಿಬೋದು ಅಂತ ಹೇಳಿದರೆ, ಹೌದು. ಫಸ್ಟ್ ಈಗ ಏನೇನು ಕ್ರಮಗಳನ್ನು ಅನುಸರಿಸ್ತಾರೆ ತೆಗೆಯೋ ಮುನ್ನ? ಈ ರೀತಿ ದಾಖಲೆಗಳಿದೆ ಅನ್ನೋದಾದರೆ ತೆಗೆಯೋ ಮುನ್ನ ಯಾವ ಕ್ರಮಗಳನ್ನು ಅನುಸರಿಸ್ತಾರೆ ಸರ್? ಯಾವ ಕ್ರಮಗಳನ್ನು ಅನುಸರಿಸ್ತಾರೆ ಅನ್ನೋದು ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ ನಾನು ಹೇಳಬಲ್ಲೆ. ನಾನು ಹೇಳಿದಾಗ ನಾನು ಫೀಲ್ಡ್ ಸರ್ವೆ ಮಾಡಿ ಅವರದ್ದು ವಾಚ್ ಡಾಗ್ ಆಗಿ ಹೋಗುವಷ್ಟು ನಿಯಮ ಏನಿದೆ ಅದರ ಬಗ್ಗೆ? ನಿಯಮದ ಪ್ರಕಾರ ಯಾರ್ದಾದ್ರೂ ಹೆಸರು ತೆಗೆದು ಹಾಕಬೇಕಾದ್ರೆ ನೋಟಿಸ್ ಕೊಡಬೇಕು. ಈ ಕಾರಣಗಳಿಂದ ನಿಮ್ಮ ಹೆಸರನ್ನು ಈ ಮತಪಟ್ಟಿಯಿಂದ ರಿಮೂವ್ ಮಾಡ್ತಿದ್ದೇವೆ ಅಂತ ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಡಲಿಕ್ಕೆ ಮನೆಯಲ್ಲಿ ಯಾರು ಸಿಗದಿದ್ದರೆ ಮನೆ ಮುಂದೆ ಒಂದು ನೋಟಿಸ್ ಅಂಟಿಸಿ ಹೋಗಬೇಕು. ಅದಕ್ಕೆ ಏನೂ ಪ್ರಕ್ರಿಯೆ ಬರದೇ ಇದ್ದರೆ ಅವರು ಡಿಲೀಟ್ ಮಾಡ್ಬೋದು. ಸಮಯ ಕೊಡ್ತಾರೆ, 15 ದಿನ ಅಂತ ನನ್ನ ನೆನಪು. ಈಗ ನಾನು ಏನೇನು ಹೇಳ್ತೀನಿ, ಈಗ ಅಂಟಿಸುತ್ತಿರುವಂತಹ ಸ್ಟಿಕ್ಕರ್ ನಿಮ್ಮ ಹೆಸರನ್ನು ಬೇರೆ, ಇದು ಬೇರೆ. ಈಗ ನಡೀತಾ ಇರೋದು ಎನ್ಯುಮರೇಷನ್. ಇದರಲ್ಲಿರೋದು ನಾನು ನಿಮ್ಮ ಮನೆಗೆ ಬಂದಿದ್ವಿ, ನಿಮ್ಮ ಮಾಹಿತಿ ತಗೊಳ್ಳಿಕ್ಕೆ ನೀವು ಇರಲಿಲ್ಲ, ನಮ್ಮನ್ನು ಸಂಪರ್ಕ ಮಾಡಿ, ಇದು ಬೇರೆ. ಇದು ಆದಮೇಲೆ ಅದು ಆಗಸ್ಟ್ 8 ಸ್ವಾತಂತ್ರ್ಯ ದಿನದಷ್ಟು ಹೊತ್ತಿಗೆ ಒಂದು ಪಟ್ಟಿ ಬರುತ್ತಲ್ಲ, ವೆರಿಫೈ ಆಗಿರೋ ಪಟ್ಟಿ ಬರುತ್ತೆ. ಆವಾಗ ಯಾರ್ದು ಡಿಲೀಷನ್ ಆಗಿದೆ, ಯಾರ್ದು ಡಿಲೀಷನ್ ಆಗಿಲ್ಲ, ಯಾರ್ದು ಇನ್ನೂ ಕೂಡ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದರ ನಂತರ ಆಕ್ಷೇಪಣೆ ನಂತರ ನಾವು ಕ್ಲೇಮ್ಸ್ ಆ್ಯಂಡ್ ಒಬ್ಜೆಕ್ಷನ್ ಹಾಕೋದು ಬಹಳ ಸರಳ ಮಾರ್ಗ. ಈಗ ಸಾಮಾನ್ಯ SSR ಅಲ್ಲಿ ಡಿಲೀಷನ್ ಮಾಡಬೇಕಾದ್ರೆ ನೋಟಿಸ್ ಬರ್ತದೆ. ಕರೆಕ್ಟ್ ಸರ್, ನೀವು ಹೇಳಿದಾಗೆ ಈಗ ಆಗಸ್ಟ್ 15 ಹಾಗೆ ಒಂದು ಫೈನಲಿ ಪಬ್ಲಿಕ್ ಡೊಮೈನಲ್ಲಿ ಡ್ರಾಫ್ಟ್ ಬರುತ್ತೆ. ಆ ಡ್ರಾಫ್ಟಲ್ಲಿ ನಮ್ಮ ಹೆಸರೇನಾದ್ರು ಇಲ್ಲದೇ ಇದ್ದರೆ, ಇರದೇ ಇದ್ದರೆ, ಆ ಸಂದರ್ಭಕ್ಕೆ ಹೆಸರನ್ನು ತೆಗೆದು ಹಾಕಿದ್ದಾರೆ ಅಂಥೇಳಿ ಅರ್ಥ. ಹೌದು, ತೆಗೆದು ಹಾಕಿದ್ದಾರೆ. ಅದ್ರ ಮುಂಚಿತವಾಗಿಯೇ ಅವ್ರು ನೋಟಿಸ್ ಮಾಡ್ತಾರಾ? ಇದರಲ್ಲಿ ಸ್ವಲ್ಪ ಗೊಂದಲ ನನ್ನ ಮನಸ್ಸಲ್ಲಿ. ಈಗ ನಾನು ಹೇಳೋದೆಲ್ಲ ನನಗೆ ನೆನಪಿರೋದನ್ನು ನಾನು ಹೇಳ್ತೀನಿ. ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ವ್ಯತ್ಯಾಸ ಇದ್ದರೆ ಕ್ಷಮಿಸಿ ಪ್ಲೀಸ್. ಯಾಕಂದರೆ ಇದನ್ನೇ ವೇದವಾಕ್ಯ ಅಂತ ತಿಳ್ಕೊಳ್ಬೇಕು. ನಾನು ಪ್ರತಿದಿನ ತಗೊಂಡು 10,000 ಪೇಜ್ ಅವರದ್ದು ರೂಲ್ಸ್ ಓದಲಿಕ್ಕೆ ಆಗೋದಿಲ್ಲ. ಈ ಸಾರಿ ಆ ನೋಟಿಸ್ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಡ್ರಾಫ್ಟ್ ಲಿಸ್ಟ್ ಪಬ್ಲಿಷ್ ಆಗೋದು 15 ಆಗಸ್ಟ್ ಅಂತ ತಿಳ್ಕೊಳ್ಳೋಣ. 15 ನೋಟಿಸ್ ಕೊಡಲಿಕ್ಕೆ ಸಮಯ ಇಲ್ಲ. ಈಗ ಸಾಮಾನ್ಯ SSR ಆಗಿ ಅಥವಾ ರೆಗ್ಯುಲರ್ ಇನ್ಸ್ಪೆಕ್ಷನಲ್ಲಿ ನೋಟಿಸ್ ಕೊಡೋದಕ್ಕೆ ಸಮಯ ಇದೆ. ಈಗ ನೋಟಿಸ್ ಕೊಡೋದಕ್ಕೆ ಸಮಯ ಇಲ್ಲ, ಹೆಸರು ತೆಗೆದು ಹಾಕ್ತಾರೆ. ನಮ್ಮ ಹೆಸರಿಲ್ಲ ಅಂತ ನಮಗೆ ಗೊತ್ತಾದ ಕೂಡಲೇ ನಾವು ಅದಕ್ಕೆ ಪ್ರತಿಕ್ರಿಯಿಸಿ ನೋಂದಣಿ ಮಾಡಿಸಿದರೆ ನಾವು ಮುಂದುವರಿಬೋದು. ಈಗ ಯಾರದು ತಪ್ಪು, ಯಾರದು ಸುಳ್ಳು, ಯಾರದು ಸರಿ, ಯಾರದು ದೊಡ್ಡ ಕಾರ್ಯ, ಅದೆಲ್ಲ ನೋಡೋ ಬದಲು ವ್ಯವಸ್ಥೆ ಹೇಗೆ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಗಮನ ಕೊಡಬೇಕು, ಪ್ರಜೆಗಳು, ಅಧಿಕಾರಿಗಳು. ಕರೆಕ್ಟ್. ಕೊನೆಯದಾಗಿ ಸರ್ ಏನು ಹೇಳ್ತೀರಿ? BLOಗಳು ಮನೆಗೆ ಬರ್ತಾ ಇದ್ದೀರಿ,
ಸಾಮಾನ್ಯ ಜನರಿಗೆ ಏನು ಹೇಳ್ತೀರಿ ತಾವೊಬ್ಬರು SIR ಸಂಬಂಧಿತ ಅದರ ಕೆಲಸಗಳನ್ನು ಮಾಡಿದ್ದೀರಿ, ತಮಗಿದ್ರ ಬಗ್ಗೆ ಅರಿವಿದೆ, ಇದರ ಗಂಭೀರತೆ ಬಗ್ಗೆ ಗೊತ್ತಿದೆ, ಏನು ಹೇಳ್ತೀರಿ ತಾವು ಕೊನೆಯದಾಗಿ? BLO ಮನೆಗೆ ಬಂದಾಗ ಅವರನ್ನು ಅತಿಥಿಗಳ ಥರ ನೋಡ್ಕೊಳ್ಳಿ, ಗೆಳೆತನದಿಂದ ಮಾತನಾಡಿಸಿ, ಅವರಿಂದ ಏನಾದರೂ ತಪ್ಪಿದರೆ ಅದನ್ನು ಎತ್ತಿ ಹಿಡಿಯೋಕ್ಕೆ ನೋಡಬೇಡಿ. ಅವರು ಬರೋಕ್ಕೆ ಮೊದಲು ಸ್ವಲ್ಪ ಮಾಹಿತಿ ತಗೊಳ್ಳಿ, ನಾವು ಯಾವ ರೀತಿಯಲ್ಲಿ ಸ್ಪಂದಿಸಬೇಕು, ಯಾವ ಮಾಹಿತಿ ನಮ್ಮಲ್ಲಿ ಇರಬೇಕು ಅಂತ ನೋಡ್ಕೊಳ್ಳಿ. ಅವರು ಬಂದ ಮೇಲೆ ಅದೆಲ್ಲಿಂತಲ್ಲಿ ನಾನು ಇದೆಲ್ಲಿಂತಲ್ಲಿ ನನಗೆ ಹೇಗೆ ಗೊತ್ತು, ಆ ಧಾಟಿಯಲ್ಲಿ ಮಾತಾಡಿದರೆ ಅವರಿಗೂ ರೋಸಿ ಹೋಗ್ತದೆ. ಒಬ್ಬ BLO ಸರಾಸರಿ 400 ಮನೆಗಳಿಗೆ ಹೋಗಬೇಕಾಗ್ತದೆ ನಾವೀಗ ಮಾತಾಡಿದ ಹಾಗೆ. ಅವರು ನಮ್ಮವರೇ. ಎಸ್, ಧನ್ಯವಾದಗಳು ಭಟ್ ಅವರೇ. ಇಷ್ಟೊತ್ತು ಬಹಳ ಕೆಲವು ವಿಚಾರಗಳು ಜನರಿಗೆ ತಿಳಿದಿರೋದಿಲ್ಲ, ನಿಮ್ಮ ಮೂಲಕ ಅದು ತಿಳಿತು. ಧನ್ಯವಾದ ನಮ್ಮ ಜೊತೆಲಿ ಇಷ್ಟೊತ್ತು ಇದ್ದು ಸಂತೋಷ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇದು ನೋಡಿ, SIR ವಿಚಾರವಾಗಿ ಅಥವಾ SIR ಪ್ರಕ್ರಿಯೆ ನಡೀತಾ ಇದೆ. ನೀವು ತಿಳ್ಕೊಳ್ಬೇಕಾದಂಥ ವಿಚಾರ ಅದು BLO ಇಂದ ಹಿಡಿದು ನಮ್ಮ ಮತ ಹಕ್ಕನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಏನೇನು ದಾಖಲೆಗಳು ಬೇಕು, ಇದೇನು ಎತ್ತ ಅನ್ನೋದ್ರ ಬಗ್ಗೆ ಡಿಟೇಲಾಗಿ ನೀವು ತಿಳ್ಕೊಂಡ್ರಿ ಅಂಥೇಳಿ ಅಂದುಕೊಳ್ತಾ ಈ ಕಾರ್ಯಕ್ರಮವನ್ನು ಈಗ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.